ಶುದ್ಧಾನಂದೋ ಸಂವಿದ್ಯುತಿಬಲಬಹುಲೌದಾರ್ಯವಿರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಬಲಮಲಂ ಬ್ರಹ್ಮವೇದಾन्तವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇವತ್ತು ಪರಮಾತ್ಮನ ಅವತಾರಗಳ ವೈಭವವನ್ನ ದೇವಶರ್ಮ ವರ್ಣನೆ ಮಾಡ್ತಾ ಇರುವಾಗ ಶ್ರೀಕೃಷ್ಣನನ್ನ ಕಂಸಾಂತಕಂ ಶಂಸನೀಯಂ ಸಂಶಾಂತಂ ಸಂಸೃತಿಚ್ಛದಂ ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇನಿಶಂ. ಹೇ ಕೃಷ್ಣ, ನೀನ್ ಹೇಗಿದ್ದಿ ಅಂದ್ರೆ ಕಂಸಾಂತಕಂ ಶಂಸನೀಯಂ, ಕಂಸನನ್ನ ಕಂದವ ಅನ್ನೋ ಅರ್ಥದಲ್ಲಿ ಕಂಸಾಂತಕ. ಶಂಸನೀಯ ಅಂದ್ರೆ ಎಲ್ಲರೂ ಪ್ರಶಂಸೆ ಮಾಡ್ತಾರೆ ಇವನನ್ನಾದ್ರಿಂದ ಶಂಸನೀಯ. ಸಂಶಾಂತ, ಎಲ್ಲರಿಗಿಂತ ಅತ್ಯಂತ ಪರಮಾತ್ಮ ಶಾಂತ. ಸಂಸೃತಿಚ್ಛಿದ, ಸಂಸಾರವನ್ನ ಛೇದನ ಮಾಡುವವ. ಸಂಶಯಚ್ಛೇದಿ, ಸಂಶಯವನ್ನ ಕತ್ತರಿಸಿ ಒಗೆಯುವವ. ಯಾರು ಪರಮಾತ್ಮನನ್ನ ಆಶ್ರಯಿಸ್ತಾರೆ ಅವರವರ ಸಂಶಯವನ್ನ ಛೇದಿಸ್ತಾನೆ. ಹಾಗೂ ಸಂವೇದ್ಯಂ, ಎಲ್ಲರಿಂದ ತಿಳಿಲಿಕ್ಕೆ ಯೋಗ್ಯನಾಗಿದ್ದಾನೆ. ಅಂತಹ ಶ್ರೀನಿವಾಸನನ್ನ ನಾನು ಭಜಿಸ್ತೇನೆ ಅಂತ ಕೃಷ್ಣಾವತಾರದ ವರ್ಣನೆ. ಕೃಷ್ಣಾಪತಿಂ, ಕೃಷ್ಣ ಗುರುಂ, ಕೃಷ್ಣ ಮಿತ್ರಂ ಅಭೀಷ್ಟದಂ, ಕೃಷ್ಣಾತ್ಮಕಂ ಕೃಷ್ಣ ಸಖಂ ಶ್ರೀನಿವಾಸಂ ಭಜೇನಿಶಂ. ಕೃಷ್ಣ ದ್ರೌಪದಿ ದೇವಿ, ಕೃಷ್ಣ ದ್ರೌಪದಿ ದೇವಿಗೆ ಪರಮಾತ್ಮ ವಸ್ತ್ರವನ್ನು ಕೊಟ್ಟು ಅನುಗ್ರಹ ಮಾಡಿದ ಅಂತ ನಿಯಾಮಕ ಅನ್ನೋ ಅರ್ಥದಲ್ಲಿ ಪತಿ. ಕೃಷ್ಣಾಪತಿ. ಕೃಷ್ಣ ಗುರು, ಕೃಷ್ಣ ಗುರು ಅಂದ್ರೆ ಕೃಷ್ಣನೂ ಹೌದು ಗುರುವೂ ಹೌದು ಅಂತ ಅರ್ಥ. ಕೃಷ್ಣನೂ ಹೌದು ಗುರುನೂ ಹೌದು. ಕೃಷ್ಣ ಗುರುಂ ಕೃಷ್ಣ ಮಿತ್ರಂ ಅಭೀಷ್ಟದಂ. ಕೃಷ್ಣ ಅನ್ನೋದು ಪರಮಾತ್ಮನಿಗೆ ಅದು ವಿಶೇಷಣವಾಚಕ ಪದ. ಹಾಗಾಗಿ ಕೃಷ್ಣ ಮಿತ್ರಂ ಕೃಷ್ಣ ಗುರುಂ ಅನ್ನೋ ಎರಡೂ ಶಬ್ದದೊಳಗೆ ಕೃಷ್ಣನೂ ಹೌದು ಗುರುನೂ ಹೌದು, ಕೃಷ್ಣನೂ ಹೌದು ಮಿತ್ರನೂ ಹೌದು ಅಂತ ಅರ್ಥ. ಅಭೀಷ್ಟದಂ, ಅಭೀಷ್ಟವನ್ನು ಉಂಟು ಮಾಡುವವ. ಕೃಷ್ಣಾತ್ಮಕಂ ಕೃಷ್ಣ ಸಖಂ ಶ್ರೀನಿವಾಸಂ ಭಜೇನಿಶಂ. ಕೃಷ್ಣನ ದೇಹ ಬಹಳ ಕಪ್ಪು ಇತ್ತಂತ. ಕಪ್ಪು ಅಂದ್ರೆ ಪೂರಾ ಕಪ್ಪಲ್ಲ, ನೀಲಮೇಘ ಶ್ಯಾಮ. ಕೃಷ್ಣ ಸಖಂ, ಕೃಷ್ಣ ಸಖಂ ಅಂದ್ರೆ ಪರಮಾತ್ಮ ಕೃಷ್ಣನಿಗೆ ಸಖನಾಗಿದ್ದ ಅಂತ ಅರ್ಥ ಅಲ್ಲ. ಕೃಷ್ಣನೂ ಆಗಿ ಸಖನೂ ಆಗಿದ್ದ. ಕೃಷ್ಣನೂ ಆಗಿದ್ದಾನೆ, ಗುರುವೂ ಆಗಿದ್ದಾನೆ ಕೃಷ್ಣ ಗುರು. ಕೃಷ್ಣನೂ ಆಗಿದ್ದಾನೆ, ಮಿತ್ರನೂ ಆಗಿದ್ದಾನೆ ಕೃಷ್ಣ ಮಿತ್ರ. ಕೃಷ್ಣನೂ ಆಗಿ ಸಖನೂ ಆಗಿದ್ದಾನೆ ಕೃಷ್ಣ ಸಖ. ಶ್ರೀನಿವಾಸಂ ಭಜೇನಿಶಂ. ಕೃಷ್ಣಾಹಿ ಮರ್ದನಂ ಗೋಪೈಹಿ ಕೃಷ್ಣೋಪವನಲೀಕಲಂ ಕೃಷ್ಣತಾತಂ ಮಹೋತ್ಕೃಷ್ಟಂ ಶ್ರೀನಿವಾಸಂ ಭಜೇನಿಶಂ. ಕಪ್ಪು ಸರ್ಪ, ಅಹಿ ಅಂದ್ರೆ ಸರ್ಪ, ಅದು ಕಾಳಿಂಗಾದ. ಕೃಷ್ಣಾಹಿ ಕಪ್ಪಿತ್ತದು, ಆ ಸರ್ಪವನ್ನ ಮರ್ದನ ಮಾಡಿದವ ಕೃಷ್ಣ. ಹಿ ಮರ್ದನಂ. ಗೋಪೈಹಿ ಕೃಷ್ಣೋಪವನಲೀಲಕಂ. ಗೋಪವನೈಹಿ, ಗೋಪೈಹಿ ಅಂದ್ರೆ ಗೋಪಾಲಕರು, ಅವರುಗಳ ಜೊತೆಯಲ್ಲಿ ಗೂಡಿ ಕೃಷ್ಣೋಪವನ ಅಂದ್ರೆ ಕಪ್ಪು ಕಪ್ಪಾದ ಉಪವನ, ವೃಂದಾವನಗಳಲ್ಲಿ ಲೀಲಕಂ ಲೀಲೆಯನ್ನ ಆಡಿದವ ಅಂತ ಅರ್ಥ ಅಂತ.
ಕೃಷ್ಣ ತಾತಂ ಮಹೋತ್ಕೃಷ್ಟಂ. ತಾತ ಅಂದ್ರೆ ತಂದೆ, ಕೃಷ್ಣನೂ ಹೌದು ತಾತನೂ ಹೌದು. ಆದ್ದರಿಂದ ಕೃಷ್ಣ ತಾತ. ಮಹೋತ್ಕೃಷ್ಟಂ, ಬಹಳ ಉತ್ಕೃಷ್ಟನಾದ ಪರಮಾತ್ಮ ಶ್ರೀನಿವಾಸನನ್ನ ಭಜಿಸ್ತೇನೆ. ಒಟ್ಟು 5 ಶ್ಲೋಕಗಳು, 5 ಅಲ್ಲ 7 ಶ್ಲೋಕಗಳಿಂದ ಶ್ರೀಕೃಷ್ಣನ ಅವತಾರವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಬುದ್ಧಂ ಸುಬೋಧಂ ದುರ್ಬೋಧಂ ಬೋಧಾತ್ಮಾನಂ ಬುಧಪ್ರಿಯಂ. ನೋಡ್ರಿ, ಬುದ್ಧಾವತಾರ ಆದದ್ದು ಮೋಹ ಮಾಡ್ಲಿಕ್ಕೆ ಅಂತ ನಾವು ತಿಳಿದಿದ್ದೇವೆ. ಆದ್ರೆ ದೇವಶರ್ಮ ಅಂತಾನೆ ಜ್ಞಾನ ಕೊಡ್ಲಿಕ್ಕೆ ಅಂತ ಹೇಳ್ತಾನೆ. ಬುದ್ಧಂ ಸುಬೋಧಂ, ಸುಬೋಧಂ ದುರ್ಬೋಧಂ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ. ಬುದ್ಧ ನೀನು ಸುಬೋಧನೂ ಹೌದು ದುರ್ಬೋಧನೂ ಹೌದು. ಸಜ್ಜನರಿಗೆ ಸುಬೋಧ, ದುರ್ಜನರಿಗೆ ದುರ್ಬೋಧ ಅಂತ. ತಿಳಿಲಿಕ್ಕೆ ಯೋಗ್ಯ ಸಜ್ಜನರಿಂದ ಮಾತ್ರ, ತಿಳಿಲಿಕ್ಕೆ ಆಗೋದಿಲ್ಲ ದುರ್ಜನರಿಂದ. ಅದಕ್ಕೆ ಸುಬೋಧನೂ ಹೌದು ದುರ್ಬೋಧನೂ ಹೌದು. ಬುಧ ಪ್ರಿಯಂ, ಜ್ಞಾನಿಗಳಿಗೆ ಪ್ರಿಯತಮ. ವಿಬುಧೇಶಂ ಬುಧೈರ್ಬೋಧ್ಯಂ ಶ್ರೀನಿವಾಸಂ ಭಜೇನಿಶಂ. ವಿಬುಧ ಅಂದ್ರೆ ದೇವತೆಗಳು, ದೇವತೆಗಳಿಗೆ ಒಡೆಯನಾಗಿ ಎಲ್ಲ ಜ್ಞಾನಿಗಳಿಂದಲೂ ತಿಳಿಯಲು ಯೋಗ್ಯನಾದ ಶ್ರೀನಿವಾಸನನ್ನ ಭಜಿಸ್ತೇನೆ. ಕಲ್ಕಿನಂ ತುರಗಾರೂಢಂ ಕಲ್ಮಷನಾಶನಂ ಕಲ್ಯಾಣದಂ ಕಲಿಘ್ನಂಚ ಶ್ರೀನಿವಾಸಂ ಭಜೇನಿಶಂ. ಕಲ್ಕಿನಂ, ಕಲ್ಕಿಯಾಗಿ ಅವತಾರ ಮಾಡಿದ್ದ. ತುರಗಾರೂಢಂ, ಒಂದು ದೊಡ್ಡ ಕುದುರೆಯನ್ನು ಏರ್ತಾನಂತೆ ಮುಂದೆ ಕಲ್ಕಿ ಅವತಾರ ಮಾಡಿದಾಗ. ಕಲ್ಮಷ ನಾಶನ, ಕಲಿಯಿಂದ ಉಂಟಾದ ಅಧರ್ಮದ ಕಲ್ಮಶವನ್ನ ಎಲ್ಲ ಜಗತ್ತಿನಲ್ಲಿ ತುಂಬಿದ್ದನ್ನ ನಾಶ ಮಾಡ್ತಾನೆ. ಕಲ್ಯಾಣದಂ ಕಲಿಘ್ನಂ ಚ, ಕಲ್ಯಾಣವನ್ನು ಉಂಟು ಮಾಡ್ತಾನೆ, ಕಲಿಯನ್ನ ನಾಶ ಮಾಡ್ತಾನೆ. ಅಂತಹ ಶ್ರೀನಿವಾಸನನ್ನ ಭಜಿಸ್ತೇನೆ ಅಂತ ನಿನ್ನೆ ಮತ್ಸ್ಯಾವತಾರರು ವರ್ಣನೆಯಿಂದ ಪ್ರಾರಂಭ ಆಗಿ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ 10 ಅವತಾರಗಳನ್ನು ಒಂದೊಂದು ಶ್ಲೋಕದಲ್ಲಿ ವರ್ಣನೆ ಮಾಡಿ ಆ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾನೆ ದೈವಶರ್ಮ. ಮುಂದೂ ಕೆಲವು ಅವತಾರಗಳನ್ನು ಚಿಂತನೆ ಮಾಡಿಸ್ತಾನೆ. ಹಂಸಂ ಹರಿಂ ಹಂಸಂ ಕೃಷ್ಣಂ ನರಹರಿಮನಂತಂ ಮಧುರಿಪುಂ ಋಷಿಕೇಶಂ ಯಜ್ಞಂ ಕಪಿಲಮರುಷಂ ಕಪಿಲವೃಷಭಂ ವಾಜಿವದನಂ ವಿಷ್ಣುಂ ವ್ಯಾಸಂ ನಾರಾಯಣಮನಘಮಾತ್ಮಾನಮೃತಂ ದತ್ತಂ ಧನ್ವಂತರಿಂ ಪುರುಷಂ ಇತರಾಸೂನುಮಜಿತಂ. ಹರಿ, ಹಂಸ, ಕೃಷ್ಣ, ನರಹರಿ, ಮಧುರಿಪು, ಋಷಿಕೇಶ, ಯಜ್ಞ, ಕಪಿಲ, ಋಷಭ, ವಾಜಿವದನ ಅಂದ್ರೆ ಹಯಗ್ರೀವ, ವಿಷ್ಣು, ವ್ಯಾಸ, ನಾರಾಯಣ, ಅಮೃತ ತಂದು ಕೊಟ್ಟದ್ದು ಅಮೃತ ಅಂತ ಮೋಹಿನಿ, ದತ್ತ, ದತ್ತಾತ್ರೇಯ, ಧನ್ವಂತರಿ, ಇತರಾಸೂನು ಐತರೇಯ. ಉಳಿದೆಲ್ಲ ಅವತಾರಗಳನ್ನು ಸ್ಮರಣೆಗೆ ತಂದ್ಕೊಂಡ್ಬಿಟ್ಟ. ಎಷ್ಟು ರೂಪ ನೋಡ್ರಿ ಪರಮಾತ್ಮಂದು. ಯಾವ್ದಾದ್ರು ಒಂದು ಚಿಂತನೆ ಮಾಡಿರಪ್ಪ ಸಾಕು ಅಂತ ದೇವಶರ್ಮ. ಇತರಾದೇವಿಗೆ ಮಗನಾಗಿ ಐತರೇಯ, ಮಹಿದಾಸ ಅಂತ ಭಗವಂತನ ರೂಪ. ಅದು ಇತರಾದೇವಿಯ ಮಗ, ಅದಕ್ಕೆ ಐತರೇಯ ಅಂತ ಹೆಸರು. ಐತರೇಯ ಉಪನಿಷತ್ತು ಅವನಿಂದಲೇ ಬಂದದ್ದು. ಅನಂತ ರೂಪಂ ಸ್ವಮನಂತ ಚರ್ಯಂ ಅನಂತ ವೇದೈರನುವರ್ಣನೀಯಂ ಅನಂತ ನಾಮಾನಮನಂತ ವೇದ್ಯಂ ಅನಂತ ಕಲ್ಯಾಣ ಗುಣಾಭಿರಾಮಂ. ಅರ್ಥ ಆಗದೆ ಇರೋದೇನಿದೆ? ಅನಂತ ರೂಪ, ಸ್ವಮನಂತ ಚರ್ಯ, ಸ್ವೇಚ್ಛೆಯಿಂದ ಅನಂತ ಚರ್ಯಗಳನ್ನು ನಡೆಸುವವ, ಅದಕ್ಕೆ ಸ್ವಮನಂತ ಚರ್ಯಂ. ಅನಂತ ವೇದಗಳಿಂದ ಅನುವರ್ಣನೀಯನಾದವ, ಅನಂತ ನಾಮಾನ, ಅನಂತ ನಾಮವುಳ್ಳವ, ಅನಂತ ವೇದ್ಯಂ, ಅನಂತ ಕಲ್ಯಾಣ ಗುಣಾಭಿರಾಮಂ, ಅನಂತ ಜೀವರಿಂದ ತಿಳಿಲಿಕ್ಕೆ ಯೋಗ್ಯ, ಅನಂತ ಕಲ್ಯಾಣ ಗುಣಗಳಿಗೆ ಆಶ್ರಯನಾದವ, ಅನಂತ ಶಕ್ತಿಂ, ಅನಂತ ವಿಕ್ರಮಂ, ಅನಂತ ದೇಹೇ ಚ ಶಯಾನಮೀಶ್ವರಂ, ಅನಂತ ಸೌಭಾಗ್ಯಂ, ಅನಂತ ನೇತ್ರಕಂ, ಅನಂತ ಪಾದಾದಿಂ, ಅನಂತ ಸೌಖ್ಯದಂ. ಹೇಗಿದೆ ನೋಡ್ರಿ ಶ್ಲೋಕ.
ಅನಂತ ಶಕ್ತಿ, ಅನಂತ ಪರಾಕ್ರಮ, ಅನಂತ ಜೀವರ ದೇಹದೊಳಗೆ ಶಯಾನಂ ಇರುವವ, ಅನಂತ ಜೀವರ ದೇಹದೊಳಗಿದ್ದು ನಿಯಮನ ಮಾಡುವವ ಈಶ್ವರ, ಅನಂತ ಸೌಭಾಗ್ಯವನ್ನು ನೀಡುವವ, ಅನಂತ ನೇತ್ರ, ಅನಂತ ಕಣ್ಣು, ಅನಂತ ತಲೆ, ಅನಂತ ಪಾದ, ಅನಂತ ಸೌಖ್ಯ ಕೊಡುವವ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತಮುತ ವಿಶ್ವತಸ್ಪಾತ್. ಹೇಗಿದೆ ನೋಡ್ರಿ ಮಂತ್ರ. ವಿಶ್ವತೋ, ಇದು ಒಂದೇ ಮಂತ್ರ ಬೇರೆ ಬೇರೆ ತರ ಇದೆ. ವಿಶ್ವತೋ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ಅಂತ ಒಂದು ಪಾಠ. ವಿಶ್ವ ಪಾಠ ಅಲ್ಲ, ವೇದ ಮಂತ್ರಗಳು ಬೇರೆ ಬೇರೆ ಇದ್ದಾವೆ ಈ ತರ. ಹಸ್ತ ಅಂತ ಒಂದು, ಬಾಹು ಅಂತ ಒಂದ್ ಕಡೆ ಹೇಳ್ತಾವೆ, ಇನ್ನೊಂದು ಕಡೆ ಸಹಸ್ರ ಶೀರ್ಷ, ಅಲ್ಲೆಲ್ಲ ಸಹಸ್ರ ಶಬ್ದಕ್ಕೆ ಅನಂತ ಅಂತ ಅರ್ಥ. ಸಂಖ್ಯಾವಾಚಕ ಸಹಸ್ರ ಶಬ್ದ ಅಲ್ಲ, ಅಲ್ಲಿ ಸಹಸ್ರ ಶಬ್ದಕ್ಕೆ ಅರ್ಥ ಏನು? ಅನಂತ ಅಂತ ಅರ್ಥ ಅಂತೆ. ಅನಂತ ಶೀರ್ಷ, ಅನಂತ ಕಣ್ಣು, ಅನಂತ ತಲೆ, ಅನಂತ ಬಾಹು, ಎಲ್ಲ ಅನಂತ ಪರಮಾತ್ಮ. ಅಸುರಾಚಲೌಘ ಹರ ಚಕ್ರಧರಂ ದುರಿತಾಚಲೌಘ ಹರ ವಜ್ರಧರಂ ಕರುಣಾಚಲೌಘ ಹರ ಚಿತ್ತವರಂ ಕನಕಾಚಲೌಘಧರ ಪದ್ಮಕರಂ. ಹೇಗಿದೆ ನೋಡ್ರಿ ದೇವರು. ದೇವರು ಚಕ್ರ ಯಾಕೆ ಹಿಡ್ಕೊಂಡಾನ, ವಜ್ರ ಯಾಕೆ ಹಿಡ್ಕೊಂಡಾನ ಅಂದ್ರ ಅಸುರಾಚಲೌಘ ಹರ ಅಘ ಹರ ಚಕ್ರವರಂ. ಅಸುರರು ಬಹಳ ಇದ್ದಾರೆ, ನಮ್ಮ ಪಾಪಗಳು ಬಹಳ ಅವ. ಎರಡನ್ನು ಕತ್ತರಿಸ್ಲಿಕ್ಕೆ ಒಂದು ಹಿಡ್ಕೋಬೇಕಾಯ್ತಂತೆ ದೇವ್ರ ಚಕ್ರ. ಅಸುರಾಚಲೌಘ ಹರ ಚಕ್ರವರಂ. ದೇವ್ರ ಕೈಯಲ್ಲಿ ವಜ್ರ ಇದೆ, ಯಾಕೆ ಹಿಡ್ಕೊಂಡಾನ ಅಂದ್ರ ದುರಿತಾಚಲೌಘ ಹರ, ದುರಿತ ಅಚಲ ಅಘ, ಬಹಳಷ್ಟು ದುರಿತಗಳು ಬೆಟ್ಟದಷ್ಟು ನಮ್ಮೊಳಗಿದ್ದದ್ದಕ್ಕೆ ಪುಡಿ ಮಾಡ್ಲಿಕ್ಕೆ ವಜ್ರ ಹಿಡ್ಕೊತಾನಂತೆ ದೇವರು ಚಿಹ್ನೆಯಾಗಿ. ಹಾಗೆ ಕರುಣಾಚಲೌಘ ಭರ ಚಿತ್ತವರಂ. ದೇವರ ಮನಸ್ಸು ಹೇಗಿದೆ ಅಂದ್ರೆ ಕರುಣಾಚಲೌಘ ಭರ ಚಿತ್ತವರಂ. ಕರುಣೆಯ ಬೆಟ್ಟಗಳು ಎಷ್ಟೋ ದೇವರ ಮನಸ್ಸಿನೊಳಗೆ ಕೂತ್ ಬಿಟ್ಟಿದಾವಂತ. ಒಬ್ಬೊಬ್ಬರ ಮೇಲಿನ ಕರುಣೆಯು ಒಂದೊಂದು ಬೆಟ್ಟ, ಆ ಬೆಟ್ಟಗಳು ಭಗವಂತನ ಮನಸ್ಸಿನಲ್ಲಿ ಎಷ್ಟೋ ಕೂತಿದಾವಂತ. ಕರುಣಾಚಲೌಘ ಭರ ಚಿತ್ತವರಂ ಕನಕಾಚಲೌಘಧರ ಪದ್ಮಕರಂ. ಕನಕಾಚಲೌಘಧರ, ಕನಕ ಅಚಲ, ಕನಕಾಚಲ ಅಂತಂದ್ರೆ ಬಂಗಾರದ ಬೆಟ್ಟ. ಸುವರ್ಣಮಯವಾದ ಬಂಗಾರದ ಬೆಟ್ಟ ಇದೆಯಲ್ಲ, ಅಂಥ ಎಷ್ಟೋ ಬಂಗಾರದ ಬೆಟ್ಟಗಳನ್ನ ಧರಿಸಿದಂಥ ಭೂಮಿಯನ್ನ ಪರಮಾತ್ಮ ತನ್ನ ಕೈಯಲ್ಲಿ ಧರಿಸಿದ್ದಾನೆ. ಹಾಗೂ ಪದ್ಮಕರಂ, ಬಂಗಾರದ ಎಷ್ಟೋ ಪುಷ್ಪಗಳು ಭಕ್ತರು ಅರ್ಪಣೆ ಮಾಡಿದ್ದೆಲ್ಲ ದೇವರ ಕೈಗೆ ಬಂದು ಬೀಳ್ತಿರ್ತಾವಂತ, ಬಂಗಾರದ ಪುಷ್ಪಗಳು. ಭುವನೇಶು ವೆಂಕಟೇಶ ಬಹುಪುರುಷಾರ್ಥ ದಾನ ನಿಪುಣೋಸಿ ನೋ ಚೇದ್ವಕ್ತತಯ ತ್ವಂ ಬಹುನ್ನತ ಸ್ಥಾನೇ ಕುತೋ ವಸಸಿ ಅಂತ ದೇವಶರ್ಮ ಮಾತಾಡ್ತಾನೆ. ನಿನ್ನ ಅವತಾರ ವರ್ಣನೆ ಮಾಡಿದೆ, ನಿನ್ನ ಮಹಿಮೆ ಏನು ಅಂತ ತಿಳಿದೆ, ನಿನ್ನಲ್ಲಿ ಭಕ್ತಿ ಮಾಡಿದೆ, ನೀನ್ ಯಾಕೆ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಿ ಅಂತ ವರ್ಣನೆ ಮಾಡಿದೆ, ಪಾದದ ಚಿಹ್ನೆಗಳು ಹೆಂಗಿದೆ ಅಂತ ತಿಳಿಸಿದೆ, ದೇವತೆಗಳು ನಿನ್ನನ್ನು ತಿಳಿಲಿಕ್ಕೆ ಆಗಲ್ಲ ಅಂತ ನಾ ತಿಳಿದೆ. ಇಷ್ಟಾಗಿಯೂ ನನಗ್ ಬೇಕಾದ ಪುರುಷಾರ್ಥ ಕೊಡ್ಲಿಲ್ಲ ಅಂತಾದ್ರೆ ಇಷ್ಟು ಎತ್ತರದ ಮೇಲೆ ಯಾಕೆ ನಿಂತ್ಯಪ್ಪ? ಇಳಿ, ಕೆಳಗಿಳಿ, ಕೆಳಗಿಳಿ. ನೋಡಿ ಹೇಗೆ ಹೇಳ್ತಾನೆ. ಭುವನೇಶು ವೆಂಕಟೇಶ ಬಹುಪುರುಷಾರ್ಥ ದಾನ ನಿಪುಣೋಸಿ. ಭುವನೇಶು ಹೇ ವೆಂಕಟೇಶ ಬಹುಪುರುಷಾರ್ಥ ದಾನ ನಿಪುಣೋಸಿ. ಬಹುಪುರುಷಾರ್ಥವನ್ನ ದಾನ ಮಾಡೋದ್ರಲ್ಲಿ ನಿಪುಣ ಅಂತ ಭೂಮಂಡಲದೊಳಗೆ ಎಲ್ಲರೂ ಹೇಳ್ತಿದ್ದಾರೆ. ಅದಕ್ಕೆ ನಿನ್ನ ಹತ್ರ ಬಂದೆ. ನೋಚೇತ್ ಅಲ್ಲ ಅಂತ ಆದ್ರೆ ವ್ಯಕ್ತತಯ ಎಲ್ರಿ ಕಾಣುವಂತೆ ಬಹುನ್ನತ ಸ್ಥಾನೇ ಕುತೋ ವಸತಿ. ಎಲ್ರಿಗಿಂತ ಬೆಟ್ಟದ ಮ್ಯಾಲೆ ಮನೆ ಮಾಡ್ಕೊಂಡು ಕೂತಿಯಲ್ಲ, ಯಾಕೆ ಕೊಡ್ಬೇಕಾಗಿತ್ತು? ನಿಮ್ಮಂಗೆ ಕೆಳಗಿರ್ಬೇಕಾಗಿತ್ತ? ಬೇಡ, ನೀನು ನೋಡ್ ಮ್ಯಾಲ್ ಕೂತಿದ್ದಿ ಅಂತ ಹೇಳಿ ಬಹುಪುರುಷಾರ್ಥ ಕೊಡೋ ಶಕ್ತಿ ನಿನ್ನಲ್ಲಿ ಅದ ಅಂತ ನಂಬಿ ಬಂದಿದ್ದೇನೆ. ಆದ್ರೂ ಕೊಡ್ಲಿಲ್ಲ ಅಂತ ಆದ್ರೆ ನೀನ್ ಮ್ಯಾಲ್ ಕೂತದ್ದು ತಪ್ಪಾಗ್ತದ. ನೋಡಿ, ಮ್ಯಾಲ್ ಕೂಡೋರು ಬಹಳ ಎಚ್ಚರಿಕೆಯಿಂದ ಕೊಡ್ಬೇಕು. ಅದಕ್ಕೆ
ಗುಣೌಘೈರಪಾರಂ ಸ್ಫುರದ್ರತ್ನಹಾರಂ ಸ್ಮರದ್ದೋಷಹಾರಂ ಸ್ವಭಕ್ತೇಷ್ಟಪೂರಂ ಭಜೆ ವೆಂಕಟೇಶಂ ಫಣೀಶಾದ್ರಿ ವಾಸಂ ಸದಾ ಮಂದಹಾಸಂ ಶ್ರಿಯಾ ಸದ್ವಿಲಾಸಂ. ಹೇಗಿದೆ ನೋಡ್ರಿ. ಗುಣೌಘೈರಪಾರಂ, ಗುಣಗಳು ನೋಡಿದ್ರೆ ಅಪಾರ ನಿನ್ನಲ್ಲಿದೆ. ರತ್ನಗಳ ಹಾರ ಹೊಳಿತಾ ಇದೆ. ನೆನಪಿಸ್ಕೊಂಡ್ರೆ ದೋಷಗಳು ಎಲ್ಲ ಅಪಹಾರ ಆಗ್ತದೆ. ಸ್ವಭಕ್ತರಿಗೆ ಬೇಡಿದ ಇಷ್ಟಗಳೆಲ್ಲ ಪೂರೈಸಿಕೊಡ್ತೀಯ. ಫಣೀಶಾದ್ರಿವಾಸಂ, ಶೇಷಾದ್ರಿವಾಸನಾದ ಶ್ರಿಯಾಸದ್ವಿಲಾಸನಾದ ಮಂದಹಾಸ ಯಾವಾಗಲೂ ಬೀರುವ ವೆಂಕಟೇಶ, ನಿನ್ನನ್ನಲ್ಲದೆ ಇನ್ಯಾರನ್ನು ಭಜಿಸ್ಲಪ್ಪ ನಾನು ಅಂತ ಕೇಳಿದ. ಶ್ಲೋಕ ಹಾಗೆ ಮಾಡಿದ ನೋಡಿ. ಗುಣೌಘೈರಪಾರಂ ಸ್ಫುರದ್ರತ್ನಹಾರಂ ಸ್ಮರದ್ದೋಷಹಾರಂ ಸ್ವಭಕ್ತೇಷ್ಟ ಪೂರಂ ಭಜೆ ವೆಂಕಟೇಶಂ ಫಣೀಶಾದ್ರಿವಾಸಂ ಸದಾ ಮಂದಹಾಸಂ ಶ್ರಿಯಾ ಸದ್ವಿಲಾಸಂ. ಎಲ್ಲೂ ಪ್ರಾಸ ಬಿಟ್ಟಿಲ್ಲ. ಮತ್ತಂತಾನೆ ಶ್ರೀ ವೆಂಕಟೇಶ ಚರಣೇ ತವ ವಂದೇ ಸರ್ವತೀರ್ಥ ಶರಣೇ ಶರಣೇ ಮೇ ಮಾ ವಿಧೀರ ಶಿವವೀಶ ಫಣೀಶೇಂದ್ರಾರ್ಕ ಸೋಮಹುತ ಭುಮ್ಮುಖ ವಂದೇ. ಹಿಂಗೆ ಹೇಳ್ಬೇಕು ಶ್ಲೋಕಗಳಿವು. ಅಪರಾಧ ಹೇಳಿದ್ರೆ ಗೊತ್ತಾಗಲ್ಲ. ಈಗೇನು ಅರ್ಥಗರ್ಭಿತ ನೋಡ್ರಿ ಇದು. ಹೇ ಶ್ರೀ ವೆಂಕಟೇಶ, ತವ ಚರಣೆ ವಂದೇ, ನಿನ್ನ ಎರಡೂ ಪಾದಗಳನ್ನು ನಾನು ನಮಸ್ಕಾರ ಮಾಡ್ತೇನೆ. ಎಂಥ ಪಾದ? ಸರ್ವತೀರ್ಥ ಶರಣೇ ಶರಣೇ ಮೇ. ಎಲ್ಲಾ ತೀರ್ಥಗಳು ಈ ಪಾದಕ್ಕೆ ಶರಣು ಬಂದಿದಾರಂತೆ. ಅದಕ್ಕೆ ನಿನ್ನ ಪಾದಕ್ಕೆ ನಾ ಶರಣು ಹೋದ್ರೆ ಎಲ್ಲಾ ತೀರ್ಥಕ್ಕೆ ಶರಣು ಹೋದಂಗೆ ಆಗ್ತದೆ. ಶ್ರೀ ವೆಂಕಟೇಶ ಚರಣೇ ತವ ವಂದೇ ಸರ್ವತೀರ್ಥ ಶರಣೇ ಶರಣೇ ಮೇ ಮಾ ವಿಧೀರ ಶಿವವೀಶ ಫಣೀಂದ್ರಾರ್ಕ. ಮಾ ಲಕ್ಷ್ಮಿ, ವಿಧಿ ಬ್ರಹ್ಮ, ಈರ ಮುಖ್ಯ ಪ್ರಾಣ, ಶಿವ, ವೀಶ ಗರುಡ, ಫಣೀಂದ್ರ ಶೇಷ, ಇಂದ್ರ ಇಂದ್ರದೇವರು, ಅರ್ಕ ಸೂರ್ಯ, ಸೋಮ ಚಂದ್ರ, ಹುತಮುಖ ಅಗ್ನಿ, ಇವರೇ ಮೊದಲಾದವರಿಂದ ವಂದಿತವಾದ ಪಾದ ಅಂತ ಅರ್ಥ. ಅಷ್ಟರ್ಥದಕ್ಕೆ ಮಾ ವಿಧೀಶ ಶಿವ ವೀಶ ಫಣೀಶೇಂದ್ರಾರ್ಕ ಸೋಮ ಹುತ ಭುಮ್ಮುಖ ವಂದೇ. ನಿನ್ನ ಪಾದಗಳು ಎಷ್ಟು ಜನರಿಂದ ವಂದಿತವಾಗಿದಾವಲ್ಲ ಸ್ವಾಮಿ. ಶ್ರೀನಿವಾಸ ಚರಣೇ ತವ ವಂದೇ ಲೋಕ ಪಾವನ ಸುಕುಂಕುಮ ವರ್ಣೇ ಶ್ರೀ ಪ್ರದೇ ಕಿಲ ಸುರರ್ಷಿ ನರಾಣ ಶ್ರೀರುಗಾದಿ ನಿಗಮಾಗಮ ವೇದ್ಯೆ. ದೇವರ ಪಾದ ಹೆಂಗವ ಅಂದ್ರ ಶ್ರೀನಿವಾಸ ತವ ಚರಣೇ ಒಂದೇ, ನಿನ್ನ ಪಾದಗಳಿಗೆ ನಮಸ್ಕರಿಸ್ತೇನೆ. ಲೋಕ ಪಾವನ ಸುಕುಂಕುಮ ವರ್ಣೆ, ದೇವರ ಪಾದ ಬಹಳ ಕೆಂಪದ ಅಂತ. ಎಷ್ಟು ಕೆಂಪದ ಅನ್ಲಿಕ್ಕೆ ದೇವ್ರ ಶರ್ಮ ಅಂದ ಸುಕುಂಕುಮ ವರ್ಣೆ ಅಂತಂದ. ಕುಂಕುಮದಷ್ಟು ಕೆಂಪದ ನಿನ್ನ ಪಾದ ಅಂತಂದ. ಅಷ್ಟು ಕೆಂಪಾದ ಪಾದ. ಅಷ್ಟೇ ಅಲ್ಲ, ಶ್ರೀಪದೇ ಸುರರ್ಷಿ ನರಾಣ. ಸಂಪತ್ಪ್ರದ ದೇವರ ಪಾದ ಚಿಂತನೆ ಅನ್ನೋದು ಯಾರು ಮಾಡ್ತಾರ ಅವರಿಗೆ. ಸುರರ್ಷಿ ನರಾಣ, ದೇವತೆಗಳು, ಋಷಿಗಳು, ಮನುಷ್ಯರು ಯಾರೇ ಮಾಡಿದ್ರು ಪರಮಾತ್ಮನ ಪಾದ ಸಂಪತ್ತನ್ನು ಕೊಡ್ತದೆ. ಶ್ರೀರುಗಾದಿ ನಿಗಮಾಗಮ ವಂದೇ. ನಿಗಮ ಅಂದ್ರೆ ವೇದಗಳು, ಆಗಮ ಅಂದ್ರೆ ಪೌರುಷೇಯ ಗ್ರಂಥಗಳು. ಶ್ರೀಪ್ರದವಾದ ನಿಗಮಗಳು, ಆಗಮಗಳು, ಅವುಗಳಿಂದ ಸ್ತುತ್ಯವಾದ ನಿನ್ನ ಪಾದ ಕಮಲಗಳನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಭಜೆ ಭಜಕ ಸೌಖ್ಯದಂ ನಿಜ ಕಟಾಕ್ಷ ಸಂಪ್ರೇಕ್ಷಣಂ. ಪೃಥ್ವಿ ಈ ವೃತ್ತಕ್ಕೆ ಹೆಸರೇ ಪೃಥ್ವಿ. ಹಿಂಗೆ ಹೇಳ್ಬೇಕಿದನ್ನ. ರುದ್ರದೇವರ ಸ್ತೋತ್ರ ಸಾಮಾನ್ಯ ಈ ರಾಗದಲ್ಲಿ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿಕ ಹಾಟಕ ಶ್ರೀ ಜಟಂ. ಹಾಗೆ ಭಜೆ ಭಜಕ ಸೌಖ್ಯದಂ ನಿಜ ಕಟಾಕ್ಷ ಸಂಪ್ರೇಕ್ಷಣಂ ಪರಾತ್ಪರತರಂ ಧರಂ
ದರಮರಿಂ ಗದಾಮಂಬುಜಂ ಚತುರ್ಭುಜಮಧೋಕ್ಷಜಂ ಕಮಲಜೇಶ ಪೂರ್ವಾರ್ಚಿತಂ ವರೋದ್ಧತ ಕಲಾನ್ ಬಹೂನ್ ಬಹುಜವೇನ ಸಂಹಾರಿಣಂ. ಪೃಥ್ವಿ ವೃತ್ತ ಹೇಗಿದೆ ನೋಡ್ರಿ. ಭಜಕ ಸೌಖ್ಯದಂ ಭಜೆ, ಸೇವಿಸುವವರಿಗೆ ಸೌಖ್ಯವನ್ನು ಕೊಡುವ ನಿಜ ಕಟಾಕ್ಷ ಸಂಪ್ರೇಕ್ಷಣಂ. ನಿನ್ನ ಕಟಾಕ್ಷವನ್ನ ಒಂದ್ಸಲಿ ಹಾಕಿದ್ರೆ ಸಾಕಂತೆ, ದೇವರು ತನ್ನ ಕಟಾಕ್ಷ ಭಕ್ತರ ಮೇಲೆ ಅವರಿಗೆ ಸುಖ ಆಗಿಬಿಡ್ತದಂತೆ ನೋಡ್ರಿ. ಪರಾತ್ಪರತರಂ ಧರಂ, ಪರಾತ್ಪರತರ ನೀನು ಜಗತ್ತಿನಲ್ಲಿ ಎಲ್ಲವನ್ನ ಧರಿಸಿರುವವ. ದರಂ ದರಮರಿಂ ಗದಾಮಂಬುಜಂ, ನೆನಪಿರ್ಲಿ. ದರ ಅರಿ ಗದಾ ಅಂಬುಜ. ದರ ಅಂದ್ರೆ ಚಕ್ರ, ಅರಿ ಅಂದ್ರೆ ಶಂಖ, ದರ ಅಂದ್ರೆ ಶಂಖ, ಅರಿ ಅಂದ್ರೆ ಚಕ್ರ, ಗದಾ ಅಂಬುಜ ಅಂದ್ರೆ ಕಮಲ. 4 ಭುಜಗಳಲ್ಲಿ 4 ಧರಿಸಿದ್ದಾನೆ. ಧರಂ ದರಮರಿಂ ಗದಾಮಂಬುಜಂ ಚತುರ್ಭುಜಂ, ಅಲ್ಲಿಗನ್ವಯ. ಚತುರ್ಭುಜಂ 4 ಭುಜಗಳಲ್ಲಿ ದರ ಅರಿ ಗದಾ ಅಂಬುಜ ಇವುಗಳನ್ನು ಧರಂ ಧರಿಸಿದ್ರಿ. ಅಧೋಕ್ಷಜಂ ಕಮಲಜೇಶ ಪೂರ್ವಾರ್ಚಿತಂ, ಕಮಲ ಅಜ ಈಶ ಇವರೇ ಮೊದಲಾದವರಿಂದ ಅರ್ಚಿತಂ ಪೂಜಿಸಲ್ಪಡುವ. ವರೋದ್ಧತ ಖಲಾನ್ ಬಹೂನ್, ವರದಿಂದ ಉನ್ಮತ್ತರಾದ ಖಲಾನ್ ದುಷ್ಟರಾದ ರಾಕ್ಷಸರನ್ನ ಎಷ್ಟು ಸಲಿ ಕೊಂದಿದೆಯೋ ಏನೋ ಲೆಕ್ಕನೇ ಇಲ್ಲ ಅಂತ ನೋಡ್ರಿ. ವರೋದ್ಧತ ಬಹೂನ್ ಖಲಾ ಬಹುಜವೇನ ಸಂಹಾರಿಣಂ, ಬಹುಜವೇನ ಬಹು ವೇಗದಿಂದ ಅವರನ್ನ ಸಂಹಾರ ಮಾಡಿ ಹಾಕ್ತಿ. ಅಂಥ ಶ್ರೀನಿವಾಸ ನಿನ್ನನ್ನು ನಾನು ನಮಸ್ಕರಿಸ್ತೇನೆ, ಸ್ತುತಿಸ್ತೇನೆ. ಅಜ್ಞಾನ ಸಾಗರ ಸಮುತ್ತರಣೆ ಪ್ರಶಸ್ತಂ ಸುಜ್ಞಾನ ಸೇತು ರಚನೆ ನಿಪುಣಂ ಬುಧೇಡ್ಯಂ ಲಕ್ಷ್ಮೀಪತಿಂ ಸುರವರಾರ್ಚಿತ ವೆಂಕಟೇಶಂ ದಾರಿದ್ರ್ಯ ಪೂರ್ವ ದುರಿತೌಘ ನಿಶಾಚರಘ್ನಂ. ಅಜ್ಞಾನ ಸಾಗರ ಸಮುತ್ತರಣೆ ಪ್ರಶಸ್ತಂ, ಯಾರು ಅಜ್ಞಾನದ ಸಾಗರ ದಾಟ್ಲಿಕ್ಕಾಗಲ್ಲ ಅಂತ ವ್ಯಥೆ ಪಡ್ತಿರ್ತಾರೆ, ಶ್ರೀನಿವಾಸನ್ ಬಳಿಗೆ ಹೋದ್ರೆ ಆ ಸಮುದ್ರ ಅನಾಯಾಸೇನ ದಾಟಿಸ್ಬಿಡ್ತಾನೆ ನೋಡ್ರಿ. ಸುಜ್ಞಾನ ಸೇತು ರಚನೆ ನಿಪುಣಂ ಬುಧೇಡ್ಯಂ, ಸುಜ್ಞಾನದ ಸೇತುವೆ ಕಟ್ಟಿ ಕೊಟ್ಬಿಡ್ತಾನಂತ. ಸುಜ್ಞಾನದ ಸೇತುವೆ, ಅಜ್ಞಾನದ ಸಾಗರದಲ್ಲಿ ದಾಟ್ಲಿಕ್ಕೆ ಆಗ್ತಿಲ್ಲ ಅನ್ನೋರಿಗೆ ಜ್ಞಾನದ ಸೇತುವೆ ಕಟ್ಟಿ ಹೋಗ ಆರಾಮಾಗಿ ಅಂತ ಕೊಟ್ಟು ಕಳಿಸ್ಬಿಡ್ತಾನೆ. ಶ್ರೀನಿವಾಸನ ಸೇವಾ ಮಾಡ್ಬೇಕಷ್ಟೆ. ಲಕ್ಷ್ಮೀಪತಿಂ ಸುರವರಾರ್ಚಿತ ವೆಂಕಟೇಶಂ, ಅದು ಅರ್ಥ ಸುಲಭ ಇದೆ. ಲಕ್ಷ್ಮೀಪತಿ ನೀನು ದೇವತಾ ಶ್ರೇಷ್ಠರಿಂದ ಅರ್ಚಿತನಾಗಿದ್ದಿ. ದಾರಿದ್ರ್ಯ ಪೂರ್ವ ದುರಿತೌಘ ನಿಶಾಚರ ಘನಂ, ದಾರಿದ್ರ್ಯವೇ ಮೊದಲಾದಂತಹ ನಮ್ಮ ವಿಘ್ನಗಳು ಹಾಗೂ ರಾಕ್ಷಸರು ಅವರನ್ನ ಸಂಹರಿಸಿ ನಮ್ಮನ್ನು ಅನುಗ್ರಹ ಮಾಡ್ತೀಯಾ ಅಂತ ಅರ್ಥ. ಲಕ್ಷ್ಮೀನಾಥಂ ಕಮಲನಯನಂ ಹಾರಕೇಯೂರಭೂಷಂ ಅಂಡವ್ಯಾಪ್ತಂ ಬಹುಗುಣಭರಂ ದೋಷದೂರಂ ದಯಾಬ್ಧಿಂ ಸ್ವಾನಾಂ ತಾಪತ್ರಯ ಹರಮಜಂ ನಿರ್ವಿಶೇಷಂ ವಿಶೇಷಂ ಲೋಕಾತೀತಂ ಪುರುಷಮತುಲಂ ಭಾವಯಾಮೀಷ್ಟದೇವಂ. ಅರ್ಥದ ಕಡೆ ಗಮನಿಸ್ರಿ. ಲಕ್ಷ್ಮೀನಾಥ ಕಮಲದಂತೆ ನಯನ, ಹಾರ ಮತ್ತು ಕೇಯೂರಗಳನ್ನ ಭೂಷಣ ಮಾಡಿಕೊಂಡವ, ಅಂಡವನ್ನ ಒಳಗೂ ಮತ್ತು ಹೊರಗೂ ವ್ಯಾಪಿಸಿದವ, ಬಹುಗುಣ ಭರಿತನಾದವ, ದೋಷ ಲವಲೇಶ ಇಲ್ಲದವ, ದಯಾ ಸಾಗರ, ನಿನ್ನ ಭಕ್ತರ ತಾಪತ್ರಯಗಳನ್ನ ಕಳಿತಿ. ನೀನೇ ಜನನ ರಹಿತ, ನಿರ್ವಿಶೇಷನೂ ಹೌದು, ಅನೇಕ ಗುಣಗಳಿದ್ದದ್ರಿಂದ ವಿಶೇಷನೂ ಹೌದು. ಲೋಕ ಅತೀತ, ಪುರುಷ ಅತುಳ, ಇಷ್ಟದೇವ, ಕುಲದೇವ ನೀನು. ಅದಕ್ಕೆ ಭಾವಯಾಮಿ, ನಿನ್ನನ್ನ ಭಜಿಸುತ್ತೇನೆ, ಧ್ಯಾನ ಮಾಡುತ್ತೇನೆ ಅಂತ. ಶ್ರೀಮದ್ ವೆಂಕಟ ನಾಥ ಪಾದಜನಿತಾ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗ ನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮ ಸ್ಮರಣಂ ಮಹಾಘಹರಣಂ ಸ್ವರ್ಗ್ಯಂಚ ಮೋಕ್ಷಪ್ರದಂ ಯತ್ಪಾದಾಂಬುಜ ಯುಗ್ಮ ಸೇವನ ರತೋ ಬ್ರಹ್ಮಾದಿಭಿಃ ಪೂಜ್ಯತೆ.
ಹೇ ಶ್ರೀನಿವಾಸ, ವೆಂಕಟನಾಥ ಪಾದ ಜನಿತಾ ಗಂಗಾ, ವೆಂಕಟನಾಥನ ಪಾದದಿಂದ ಜನಿಸಿದ ಗಂಗಾ ಇದ್ದಾಳಲ್ಲ, ಅವಳ ಜಗತ್ಪಾವನಿ ಆಗಿಬಿಟ್ಟಾಳ. ಜಗತ್ತನ್ನು ಪವಿತ್ರೀಕರಿಸುವವಳಾಗ್ಯಾಳ. ದೇವರ ಪಾದದಿಂದ ಉದಿಸಿದ ಈ ಗಂಗೆನೇ ಜಗತ್ತನ್ನು ಪವಿತ್ರೀಕರಿಸುವವಳಾಗ್ಯಾಳ. ಯಸ್ಯಾಪಾಂಗ ನಿರೀಕ್ಷಣಂ, ಹೇ ಶ್ರೀನಿವಾಸ, ನಿನ್ನ ಕುಡಿನೋಟದ ನಿರೀಕ್ಷಣ ವಿಧಿ ಭವ ಇಂದ್ರ ಅರ್ಕಾದಿ ಸರ್ವೇಷ್ಟದಂ, ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳ ಅಭೀಷ್ಟವನ್ನ ನಿನ್ನ ಕುಡಿನೋಟನೇ ಕೊಡ್ತದಲ್ಲೋ. ಯನ್ ನಾಮಸ್ಮರಣಂ, ಯಾರ ನಾಮಸ್ಮರಣೆ ಮಾಡಿಬಿಟ್ರೆ ಮಹಾಘಹರಣಂ, ಮಹಾಪಾಪ ಕಳೆದು ಸ್ವರ್ಗ ಮೋಕ್ಷಗಳು ಸಿಕ್ಬಿಡ್ತಾವಂತೆ. ಯತ್ ಪಾದಾಂಬುಜ ಯುಗ್ಮ ಸೇವನರತಃ ಬ್ರಹ್ಮಾದಿ ವಿಪೂಜ್ಯತೆ, ಇವತ್ತಿಗೂ ಬ್ರಹ್ಮಾದಿ ದೇವತೆಗಳಿಂದ ಶ್ರೀನಿವಾಸ ನಿನ್ನ ಪಾದ ಪಂಕಜಗಳು ಪೂಜಿಸ್ಕೊಳ್ತಾ ಇದ್ದಾರೆ ಅಂದ್ಮೇಲೆ ಇನ್ನೇನ್ ನಿನ್ನ ವೈಭವ ಅಂತ ನಾನು ಹೇಳಿ ಅಂತಂದ. ಸೃಷ್ಟ್ಯಾದ್ಯಂತ ದೂರಂ ನಿಗಮ ಪರಿಚಯೈರ್ವೇದ್ಯ ಮಹಾತ್ಮ್ಯ ಪೂರ್ಣಂ ಸರ್ವೇಷಾಮಾದಿಮಿತ್ರಂ ರವಿಶಶಿ ನಿಭನೇತ್ರಂ ಸುಗಾತ್ರಂ ವಿಚಿತ್ರಂ ನಿರ್ವಾಣಂ ನಿಷ್ಪ್ರಪಂಚಂ ನಿರವಧಿಕ ಸಮಾಮ್ನಾಯ ಸಂಗೈರಸಂಗೈಃ ಗೀರ್ವಾಣಾದ್ಯೈರಜಸ್ರಂ ಸ್ತುತಿನತಿ ನಿಯಮೈಕಾಂತ ಭಕ್ತ್ಯಾದಿ ಪೂಜ್ಯಂ. ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ಶ್ಲೋಕ. ಹೇ ಸ್ವಾಮಿ, ಸರ್ವೇಷಾಂ ಆದಿಮಿತ್ರಂ, ನೋಡ್ರಿ ಯಾರೂ ಭಾವಿಸ್ಬಾರ್ದಂತೆ ನಮಗೊಬ್ರು ಸ್ನೇಹಿತರಿಲ್ಲ ಅಂತ. ಸೃಷ್ಟಿಯಿಂದ ದೇವರು ನಮಗೆ ಅನಾದಿ ಮಿತ್ರನಾಗಿಲ್ಲ. ಸರ್ವೇಷಾಂ ಆದಿಮಿತ್ರಂ, ಆದಿಮಿತ್ರ ಅಂತ ಮೊದಲನೇ ಸ್ನೇಹಿತನಿಗೆ ಬೆಲೆ ಜಾಸ್ತಿ ಯಾವಾಗ್ಲೂ. ಇವ್ ನೋಡ್ರಿ ನಮ್ ಕಲೀಗ್ ಅಂತ ಇರ್ತಾರೆ, ಕಲೀಗ್. ನಾನು ಇವನು ಏನಂತಾರೆ UKG ಇಂದ ಒಟ್ಟಿಗೆ ಇದ್ದೇವೆ. ಹಂಗೆ ದೇವರು ಸರ್ವೇಷಾಂ ಆದಿಮಿತ್ರಂ, ಹುಟ್ಟಿನಿಂದ ನಮ್ಗೆ ಅವನೇ ಮಿತ್ರ ಅಂತೆ. ಆಮೇಲೆ ರವಿ ಶಶಿ ನಿಭ ನೇತ್ರಂ ಸುಗಾತ್ರಂ ವಿಚಿತ್ರಂ, ರವಿ ಶಶಿ ಅವರಿಗೆ ಸದೃಶವಾದ ಕಣ್ಣು, ಯಾರದು? ಪರಮಾತ್ಮನದು. ಒಳ್ಳೆ ಗಾತ್ರ, ಅವನೇ ವಿಚಿತ್ರ, ಅವನೇ ಮೋಕ್ಷ ಕೊಡುವ ನಿರ್ವಾಣ, ಅವ ಪ್ರಪಂಚಕ್ಕಿಂತ ಭಿನ್ನ, ಆದ್ರಿಂದ ನಿಷ್ಪ್ರಪಂಚ. ನಿರವಧಿಕ ಸಮಾಮ್ನಾಯ ಸಂಗೈರ್ ಅಸಂಗೈಹಿ ಗೀರ್ವಾಣೈಹಿ, ಅಪರಿಮಿತವಾದ ವೇದಗಳ ರಾಶಿ ಇವನನ್ನು ಹೊಗಳಲಿಕ್ಕೆ ನಿಂತರೂ ಕೂಡ ಇನ್ನೂ ಪೂರ್ಣ ಆಗೋಲ್ತು ಇವನ ಮಹಿಮಾ. ಗೀರ್ವಾಣಯಾದ್ಯೈರಜಸ್ರೈಹಿ, ವೇದಗಳು ಹೊಗಳ್ತಾವ, ದೇವತೆಗಳು, ಗೀರ್ವಾಣ ಅಂದ್ರೆ ದೇವತೆಗಳು, ದೇವತೆಗಳಿಂದ ಹೊಳಿಸ್ಕೊಂಡ್ರು ಮುಗಿಯುವಲ್ತಂತೆ, ಹೊಗಳಿಸ್ಕೋತಾನೆ ಇದ್ದಾನೆ. ಸ್ತುತಿ ನಿಯತ ನಿಯಮೈಕಾಂತ ಭಕ್ತ್ಯಾದಿ ಪೂಜ್ಯಂ, ಏಕಾಂತ ಭಕ್ತರು ಪೂಜಿಸ್ತಾರ, ದೇವತೆಗಳು ಪೂಜಿಸ್ತಾರ, ವೇದಗಳು ಹೊಗಳ್ತಾವ. ಇನ್ನೇನ್ ಬೇಕು ಸ್ವಾಮಿ ನಿನ್ನ ಮಹಿಮಾ? ಎಷ್ಟು ಹೇಳಿದ್ರು ಕಡಿಮೆನೇ ಇದೆ ನನ್ನ ಬಾಯಲ್ಲಿ ಅಂತ. ಕಿಂಕರ ಶಂಕರ ಬಹು ಕರುಣಾತಮ ಬಹುಚರಿತಂ ಚತುರ್ದಶ ಭುವನೇಶು ಜ್ಞಾಪಯಸಿ ತವ ಭಕ್ತ ವರ್ಗೇಭ್ಯಃ ಫಣಿಶುಕ ನಾರದ ಪೈಲ ಸೂತ್ರ ಪ್ರಮುಖೈ. ಕಿಂಕರ, ಹೇ ಶಂಕರ, ಬಹು ಕರುಣಾಕರ, ತವ ಬಹುಚರಿತಂ ಚತುರ್ದಶ ಭುವನೇಶು, ನಿನ್ನ ಬಹುಚರಿತ್ರೆ 14 ಲೋಕದಲ್ಲಿ ವ್ಯಾಪಿಸಿದೆ. ಅವು ಬಹಳ ಇದೆ. ಭಕ್ತ ವರ್ಗೇಭ್ಯ, ನೀನು ನಿನ್ನ ಭಕ್ತ ವರ್ಗವನ್ನು ನನ್ನ ಬಳಿಗೆ ಅವಾಗ ಕಳಿಸಿದಾಗ ಕೆಲವು ತಿಳ್ಕೊಂಡಿದ್ದೇನೆ, ಇನ್ನೂ ತಿಳಿಸು ನಾನು ಮತ್ತೆ. ಜ್ಞಾಪಯಸಿ ತವ ಭಕ್ತ ವರ್ಗೇಭ್ಯ, ಯಾರವರು ಭಕ್ತ ವರ್ಗ? ದೇವರ ಚರಿತ್ರೆಯನ್ನು 14 ಲೋಕ ತುಂಬಾ ಸಾರಿದವರು. ಫಣಿ, ಶುಕ, ನಾರದ, ಪೈಲ, ಸೂತ್ರ ಪ್ರಮುಖೈ, ವೇದವ್ಯಾಸರ ಶಿಷ್ಯರು ಇವರೆಲ್ಲ. ಅವರೆಲ್ಲ ಇವತ್ತಿಗೂ ಪುರಾಣ ನಿಲ್ಲಿಸವಲ್ರಂತ್ರಿ ಸೂತ ಪುರಾಣಿಕರು. ಅಷ್ಟಿ ಹೇಳ್ತಾನೆ ಇದ್ದಾರೆ. ಯಾಕೆ ಮುಗಿಯೋವಂತು ಸ್ವಾಮಿ? ಅಂಥ ಮಹಿಮೆ ನಿಂದು ಎಷ್ಟು ಹೇಳಿ ನಾನು. ವೆಂಕಟೇಶ ಮನುಸ್ಮೃತ್ಯ ಯಾಸ್ತೆ ತಸ್ಯ ಭೂರಿ ಸುಭಗಂ ದಶ ದಿಕ್ಷು
ಐಹಿಕಂ ತ್ರಿದವ ಸೌಖ್ಯಮತುಲ್ಯಂ ಮೋಕ್ಷಮಾಶು ಲಭತೆ ಗುಣಸಾಮ್ಯಂ. ಹೇ ವೆಂಕಟೇಶ, ನಿನ್ನನ್ನು ಅನುಸರಿಸಿ 10 ದಿಕ್ಕುಗಳಲ್ಲಿಯೂ ಕೂಡ ಭಕ್ತರು ಇವತ್ತಿಗೂ ನೆಲೆಸಿದ್ದಾರೆ, ನಾನು ನೋಡಿದ್ದೇನೆ. ಆದ್ದರಿಂದ ಐಹಿಕ ಹಾಗೂ ಪಾರತ್ರಿಕ ಸುಖಗಳು ಏನಿದ್ದಾವ, ಮೋಕ್ಷ, ಅದು ನಿನ್ನಿಂದ ಬಿಟ್ಟು ಮತ್ತೊಬ್ಬರಿಂದ ನಾ ಪಡಿಲಿಕ್ಕಾಗಲ್ಲ, ನೀನು ಮಾತ್ರ ಕೊಡಬಲ್ಲಿ ಅಂತ ಅವರು ಪಡಿತಾರೆ ನಿನ್ನ ಅನುಗ್ರಹದಿಂದ. ಶ್ರೀನಿವಾಸಮಪಹಾತಿ ಮದಾಂತಹ ತಸ್ಯ ದುಃಖಮಸವಂ ದಶ ದಿಕ್ಷು ಐಹಿಕಂ ನರಕ ರೌರವ ಕುಂಭಿ ಪಾಕವನ್ನಿ ಮಹದಂಧ ತಮಾಂಸಿ. ಎರಡು ಹೇಳ್ಬಿಟ್ಟನ್ರಿ ದೇವಶರ್ಮ. ಆರಾಧಿಸಿದವರಿಗೆ ಮೋಕ್ಷ, ಸ್ವರ್ಗ, ಐಹಿಕ ಸುಖ, ಭೋಗ್ಯ ಎಲ್ಲ ಕೊಡ್ತಾನಂತೆ. ಕೆಲವರು ತಿರಸ್ಕಾರ ಮಾಡೋರು ಇದ್ದಾರೆ ಭೂಮಿ ಮೇಲೆ. ಅವನದೇನಂತೆ, ನಮ್ಮ ಹೃದಯದಲ್ಲಿ ದೇವರಿಲ್ಲೇನು ಹಿಂಗ್ ಶುರು ಮಾಡಿರ್ತಾರೆ. ಹೃದಯದಲ್ಲಿದ್ದವನ್ನ ಆರಾಧನೆ ಮಾಡ್ಲಿಕ್ಕೆ ಬರದೇ ಇದ್ರೆ ತಿರುಪತಿಗೆ ಹೋಗಿ ಏನ್ ಬಂತ್ರಪ್ಪ ಹಿಂಗ್ ಹೇಳ್ಬಿಡೋದು ಮತ್ತೆ. ಅದಕ್ಕೆ ಅಂತಾನೆ ಶ್ರೀನಿವಾಸಮಪಹಾತಿ ಮದಾಂಧ. ಮದಾಂಧನಾಗಿ ಶ್ರೀನಿವಾಸನನ್ನು ಯಾರಾದ್ರೂ ಅಪಹಾತಿ ತಿರಸ್ಕರಿಸಿದ ಅಂತಾದ್ರೆ ಬಿಟ್ರೆ ಅದಕ್ಕೇನಾಗ್ತದೆ, ತಸ್ಯ ದುಃಖ ಮಸವಂ ದಶ ದಿಕ್ಷು. ಅವ 10 ದಿಕ್ಕಿಗೆ ಹೋಗ್ಲಿ ದುಃಖ ತಪ್ಪಿದ್ದಲ್ಲಂತ. ಹೊಸ ಹೊಸ ಶುರು ಮಾಡ್ತಾನೆ ದುಃಖ. ನೆನಪಿಸ್ಕೊಂಡಾದ್ರೂ ತಿರುಪತಿಗೆ ಹೋಗಿ ಬರ್ಬೇಕು. ಐಹಿಕಂ ನರಕರೌರವ ಕುಂಭಿ ಪಾಕವನ್ನಿ ಮಹದಂಧ ತಮಾಂಸಿ. ಐಹಿಕ ದುಃಖ, ನರಕ ದುಃಖ, ರೌರವ ದುಃಖ, ಕುಂಭಿ ಪಾಕ ದುಃಖ, ವನ್ಹಿ ದುಃಖ, ಅಂಧಂತಮಸ್ಸಿನ ದುಃಖ ಅವನಿಗೆ ಹಾಕ್ಬಿಡ್ತಾನೆ. ಹೇಗಿದೆ ನೋಡ್ರಿ. ಯಾರೋ ಕೇಳಿದ್ರು, ಇಷ್ಟೇ ದುಷ್ಟನ ಮಾಡ್ತಾನ್ರಿ ದೇವರು ಅಂತ. ಏನ್ ಹೇಳೋಣ ಹೇಳಿ ಪುತ್ರ, ಏನ್ ಹೇಳ್ಬೇಕು ಮತ್ತ? ಅಲ್ರಿ, ಆರಾಧನೆ ಮಾಡಿದ್ರೆ ಕೊಡ್ತಾನಂತದ, ತಿರಸ್ಕಾರ ಮಾಡಿ ಬೈಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಶಿಕ್ಷೆ ಹಾಕ್ಬಾರ್ದೇನು ಅವನಿಗೆ? ಅವನು ಕರೆದು ಮತ್ತ ಆಮೇಲೆ ಪ್ರಸಾದ ತಗೊಂಡು ಹೋಗ್ಬೇಕಾ ಹೆಂಗೆ? ಶಿಕ್ಷೆ ಯಾರಿಗೆ? ಮತ್ತೆ ದಂಡ ನೀತಿ ಅನ್ನೋದು ಯಾರಿಗೆ ಹೇಳ್ರಿ? ದಂಡ ಅನ್ನೋದು ಇರೋದೇ ತಪ್ಪಿತಸ್ಥರಿಗೆ. ಅದನ್ನೂ ಮಾಡದೆ ಕರುಣಾ ತೋರಿಸ್ಲಿ ಅಂದ್ರೆ ಏನ್ ಅರ್ಥ ಹೇಳಿ? ಇದು ನಮ್ ತರ್ಕ ಅತಿ ಆದಾಗ ದೇವರ ಬಗ್ಗೆ ಹಿಂಗ್ ಶುರು ಆಗ್ತಾವ. ವಿಪಘ್ನಂ ದೋಷದೋಗ್ಧಾರಂ ಭಕ್ತಾನಾಂ ವಶವರ್ತಿನಂ ಲೋಕಪೂಜ್ಯಂ ರಮಾರಾಮಂ ಭಜೇಹಂ ಪ್ರತಿ ಜನ್ಮಸು. ನೋಡಿದ್ರ ಹೆಂಗ ಹೇಳ್ತಾನೆ? ವಿಪತ್ತನ್ನ ನಾಶಪಡಿಸಿ ಯಾವಾಗಲೂ ಒಳ್ಳೆಯದನ್ನ ಕರೆದು ಕೊಡುವ ಭಕ್ತರಿಗೆ ವಶವರ್ತಿಯಾದ ಲೋಕಪೂಜ್ಯ ರಮಾರಾಮನಾದ ಶ್ರೀನಿವಾಸನನ್ನ ಪ್ರತಿ ಜನ್ಮದಲ್ಲಿ ನಾನು ಸೇವಿಸ್ತೇನೆ. ಭಕ್ತೌಘಾನುಗ್ರಹಾರ್ಥಾಯ ತ್ಯಕ್ತ್ವಾ ವೈಕುಂಠಮುತ್ತಮಂ ಶರಣ್ಯಾಮವತೀರ್ಣೋಸಿ ವರೇಣ್ಯೋ ವರದಾರ್ಚಿತ. ಕೇವಲ ಪರಮಾತ್ಮ ಬಂದದ್ದೇ ಭಕ್ತರ ಅನುಗ್ರಹಕ್ಕಾಗತ್ತೆ, ವೈಕುಂಠ ಬಿಟ್ಟು. ಕಥೆ ಹಂಗೆ ಹೇಳ್ತದಟ್ಟ. ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋದ್ಲು, ಮತ್ ಇವನಿಗೆ ತಲೆ ಮೇಲೆ ಏಟ್ ಬಿಡೋ ಹಂಗಾಯ್ತು. ಅದು ಇದು ಕಥೆ ಬೇರೆ. ಪುರಾಣದ ಕಥೆಗಳೆಲ್ಲ ಅರ್ಥೈಸ್ಕೊಳ್ಳೋ ಪದ್ಧತಿ ಬೇರೆ. ಅದಕ್ಕೆ ಅಂತಾನೆ, ನೀನು ಲಕ್ಷ್ಮಿ ಬಿಟ್ಟು ಹೋದ್ಲು ಅಂತ ವೈಕುಂಠ ಬಿಟ್ಟವನ ಅಲ್ಲ ಸ್ವಾಮಿ. ಯಾಕಂದ್ರೆ ಅವಳು ನೀನು ಬಿಡಂಗಿಲ್ಲ, ನೀ ಅವನು ಬಿಡೋ ಪ್ರಸಂಗ ಇಲ್ಲ. ಅವಳು ಸಮರಾದ ಲಕ್ಷ್ಮಿಯನ್ನು ಬಿಡೋದು ಅಂದ್ರೆ ಅದಕ್ಕೆ ಹೀಗೆ ಚಿಂತನೆ ಮಾಡ್ಬೇಕು. ಯಾಕೆ ಬಂದಿದ್ದಾನೆ ಶ್ರೀನಿವಾಸ ವೈಕುಂಠ ಬಿಟ್ಟು? ಭಕ್ತೌಘಾನುಗ್ರಹಾರ್ಥಾಯ. ಕೇವಲ ಭಗವಂತ ವೈಕುಂಠ ಬಿಟ್ಟು ಬಂದದ್ದೇ ಅಸಂಖ್ಯ ಭಕ್ತರನ್ನ ಭೂಮಿಯ ಮೇಲೆ ಉದ್ಧರಿಸ್ಲಿಕ್ಕೆ ಬಂದಿದ್ದಾನ. ಅದನ್ನೇ ಧರಣ್ಯಾಮವತೀರ್ಣೋಸಿ ವರೇಣ್ಯೋ ವರದಾರ್ಚಿತ. ಭೂಮಿಯ ಮೇಲೆ ಅವತಾರ ಮಾಡಿದ್ದೆ ಆ ಕಾರಣದಿಂದ ಅಲ್ವಾ? ಅತ್ಯಲ್ಪ ಮಾತ್ರಂ ಪರವಸ್ತು ಲೋಕೆ ನೈವಾಪಹಾರ್ಯಂ ವದಸೆ ಸತ್ಯಸಂಧಃ ಜನೈರನೇಕೈಃ ಬಹುಜನ್ಮ ಯತ್ನೈಃ ಆಯಾಸ ಸಾಧ್ಯಂ ಬಹು ಪಾಪ ಸಂಚಯಂ ಹರಸ್ಯ ಶೇಷಂ ಸ್ಮೃತಿ ಮಾತ್ರತಸ್ತ್ವಂ ಗೋಚರೋ ದೃಷ್ಟಿಪಥಾದ್ಯ ಗೋಚರಃ ವಿಲಕ್ಷಣಂ ಸ್ಥಾವರ ಜಂಗಮಾತ್ಮಕಃ ಪಶ್ಯೇದ್ ಬಹುಪಾಯ ವಿಶಾರದಂ ತ್ವಾಂ. ಒಟ್ಟಿಗೆ ಅನ್ವಯ ಈ ಶ್ಲೋಕಕ್ಕೆ.
ದೇವರು ಇಲ್ಲಿ ಹೋದಾಗ ಯಾರಾದ್ರೂ ಏನೋ ಬೇಡಿರ್ತಾರೆ, ನಿನಗೊಂದು ಮಾಡಿಸಿ ಹಾಕಿಸ್ತೇನೆ ಅಂತ. ಅವ್ರೇನ್ ಮಾಡ್ತಾರ, ಬರ್ತಾ 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 ಅದ್ರ ಮೇಲೆ ಏನೋ ಲೋಭ ಬರ್ತದೆ, ಹಂಗ್ ಮಾಡ್ತಾರೆ ದೇವ್ರು. ಇವಾಗ ಬೇಡ, ಮುಂದಿನ ಸರಿ ಬಂದಾಗ ಹಾಕಿದ್ರೆ ಮತ್ ಮುಂದಿನ ಸರಿ. ಹಿಂಗೋ ಒಬ್ರು ಹೋಗಿ, ಇವತ್ತಿಗೂ ನಡೀತದೆ ಈ ಘಟನೆ, ಪರೀಕ್ಷೆ ಮಾಡಿ ನೋಡ್ಬೇಕಂತ. ಭಗವಂತ ಫಲ ಲಘು ಕೊಟ್ಟಿರ್ತಾನ, ಮತ್ತೆ ಇವ್ರು ಅದನ್ನೇನೋ ಆಟ ಆಡ್ತಿರ್ತಾರೆ. ಅದೇ ಯಾಕೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು. ಅವನಿಗೇನ್ ಕಡಿಮೆ ರೀ, ಭಕ್ತರು ಹಾಕೋರೆಲ್ಲ ಹಿಂದೂರು ನಮ್ದ ಬೇಕಂತ ಏನವ ಹಿಂದೂರು ಮತ್ತ ಅವನಿಗೇನ್ ಕಡಿಮೆ ಆಗಿದೆ. ಎಷ್ಟು ಜನ ನೋಡ್ರ ಹುಂಡಿ ತುಂಬಿ ತೊಳಕ್ಲಿಕ್ಕತ್ತದ, ಅವನ್ ಕಡಿಮೆ ಹಾಕಿದ್ರೆ ಆಯ್ತು. ಹಿಂಗ ಬಹಳ ಜನರಿಗೆ ಆದ ಅನುಭವ ಹೇಳ್ತೇನೆ. ಸುಮ್ನೆ ಹಾಕ್ತಾರೆ, ಹಾಕುವಾಗ ಅವ್ರು ವಜ್ರನೋ ಬಂಗಾರದ ಹಾಕಿದ್ರೆ ಅದು ಸಮೇತ ಕಿತ್ಕೊಂಡ್ಬಿಡುತ್ತಾನೆ ಭಗವಂತ. ಇವ್ರ ಮನೆಗೆ ಹೋದ್ಮೇಲೆ ಗೊತ್ತಾಗ್ತದೆ, ಓ ಉಂಗ್ರ ಹೋಯ್ತಲ್ಲ ಅಂತ. ಆಮೇಲೆ ಅವ್ರಿಗೆ ನೆನಪು ಆಗಿತ್ತು, ಅವ್ರನ್ನ ಸ್ವಲ್ಪ ಜಾಸ್ತಿ ಹಾಕೋದಿತ್ತು. ಆಮೇಲೆ ಬಂದು ಖುಷಿಯಿಂದ ಹೇಳ್ಕೊತಾರ, ಮತ್ತ ದಡ್ತನ ಖುಷಿಯಿಂದ ಹೇಳ್ಕೊಳ್ಳೋರ್ನ ಬಹಳ ಕಂಡಿದ್ದೀನಿ ನಾನು ಶ್ರೀನಿವಾಸನ ಹತ್ರ. ಮತ್ತೆ ಅದು ನಾಚಿಗಿಲ್ದಂಗೆ ಹೇಳ್ಕೊತಿರ್ತಾರೆ. ದೇವ್ರ ಮಹಿಮಾ ಅನ್ನೋ ಹೆಸರಿನಲ್ಲಿ ತಮ್ಮ ದಡ್ತನ ಹೇಳ್ಕೊಳ್ಳೋದು ಹೆಂಗ ಅಂದ್ರ, ನಾನೀಗ ಹಾಕ್ಬೇಕು ಅನ್ಕೊಂಡಿದ್ದೆ ಆಚಾರ್ಯ, ಅದೇನೋ ದೇವ್ರ ಮಹಿಮಾ ನೋಡ್ರಿ, ಹಿಂಗ ಹಾಕ್ಲಿಕ್ಕೆ ಹೋದೆ ಉಂದ್ರ ಕುಸ್ಕೊಂಡ್ಬಿಟ್ಟ, ಅಲ್ಲೋ ನೀ ದಡ್ಡ ಆಗಲ್ಲೋ. ಅದು ಹೇಳೋಂಗಿಲ್ಲ, ದೇವ್ರ ಮಹಿಮಾ ನೋಡ್ರಿ, ಯಾಕೆ ಮೋಸ ಮಾಡ್ಬೇಕು? ದೇವರ ವಿಷಯದಲ್ಲಿ ಮೋಸ ಮಾಡೋ ಹುಚ್ಚಾಕೆ? ಮನಸ್ಸು ಉಳ್ಳುಳ್ಳಗಾದ್ರ ದೇವರು ಅದಕ್ಕಿಂತ 100 ಪಟ್ಟು ಶಿಕ್ಷೆ ಕೊಡ್ತಾನ. ಭಾರಿ ಅದ್ಭುತ. ಅದಕ್ಕೆ ಹೇಳ್ತಾನ, ಏನ್ ಹೇಳ್ದ ಈ ಶ್ಲೋಕದಲ್ಲಿ ಅಂದ್ರ, ಅಲ್ಪ ವಸ್ತು ಆದ್ರೂ ಸರಿ, ಅದನ್ನೂ ಕೂಡ ಇನ್ನೊಬ್ಬರದ್ದು ಅಂತ ಆದ್ರೆ ನೀವು ಅದನ್ನ ಸರ್ವಥಾ ತಗೊಳ್ತಕ್ಕದ್ದಲ್ಲ. ಇದನ್ನ ತೋರಿಸ್ಲಿಕ್ಕೆ ದೇವರಲ್ಲಿ ಮಹಿಮಾ ಬಹಳ ತೋರ್ಸ್ಯಾನ ಅಂತ ಅರ್ಥ ನೋಡ್ರಿ. ಅತ್ಯಲ್ಪ ಮಾತ್ರಂ ಪರವಸ್ತು ಲೋಕೆ, ಪರವಸ್ತು ಅಂತ ಆಗ್ಯದ ಅಂತಾದ್ರೆ ಅತ್ಯಲ್ಪವಾದಿದ್ರು ಒಂದು ಪೆನ್ ಇರ್ಲಪ್ಪ, ಒಂದು ಪೆನ್ಸಿಲ್ ಇರ್ಲಿ, ನಿನ್ನ ಬ್ಯಾಗಿಗೆ ಹಾಕೋಬೇಡ. ಅತ್ಯಲ್ಪ ಮಾತ್ರಂ ಪರವಸ್ತು ಲೋಕೆ ನೈವಾಪಹಾರ್ಯಂ ವದಸೆ ಸತ್ಯಸಂಧಃ. ಸತ್ಯಸಂಧಃ ಬಹಳ ಜನರ ಮಹಿಮಾ ಇದೆ ಇಲ್ಲಿ. ಅಲ್ಲಿ ಇವತ್ತಿಗೂ ರೂಪಾಯಿ ಎಣಿಸ್ಲಿಕ್ಕೆ ಅಂತ ಬಂದಿರ್ತಾರ, ಅಪ್ಪಿ ತಪ್ಪಿ ಅಲ್ಲಿ ತಗೊಂಡು ಹೋದ್ರಿ ಅಂತಂದ್ರ ಅದ್ರದ್ದು 10 ಪಟ್ಟು ತಗೊಂಡಿರ್ತಾನೆ ವಾಪಸ್ ಭಗವಂತ. ಏನ್ ಮಾಡ್ತಿದ್ದೆ, ಬೇಕಿತ್ತ ನಿನಗೆ, ಬೇಕಿತ್ತ ಬಾ, ನಡೀತದ ಬೇಕಂದ್ರೆ ಭಗವಂತ. ಅದಕ್ಕೆ ಅಂದ, ಅತ್ಯಲ್ಪವಾದರೂ ಸರಿ, ಪರವಸ್ತು ಅಂತ ಆದ್ಮೇಲೆ ನೀನ್ ಅದನ್ನು ಮುಟ್ತಕ್ಕಂತಲ್ಲ. ಮುಟ್ಟಿರಿ ಓಡಾಡ್ಬೇಕಾಗ್ತದ ಅಂತ ಅಂತಾನೆ ಭಗವಂತ. ಓಡಾಡ್ಬೇಕಾಗ್ತದ ನೋಡಿ, ಹೊರಳಾಡಿಸಿಟ್ಟು ಬಿಡ್ತಾನೆ ಪರಮಾತ್ಮ ಅಲ್ಲಿ. ಅದಕ್ಕೆ ಜನೈರನೇಕೈಹಿ ಬಹುಜನ್ಮ ಯತ್ನೈಹಿ ಆಯಾಸ ಸಾಧ್ಯಂ ಬಹು ಪಾಪ ಸಂಚಯಂ. ಹಿಂಗ್ ಮಾಡಿ 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 ಜನ್ಮ ಜನ್ಮಗಳಲ್ಲಿ ನಮ್ಮ ಪಾಪ ಬಹಳ ಆಗಿಬಿಟ್ಟಿರ್ತದ. ಆದ್ರೆ ಕರುಣಾ ಸಾಗರನಾದ ನೀನು ಸುಮ್ಮನೆ ಬಡತನ ಕೊಟ್ಟಾನೆ ನಮಗೆಲ್ಲ. ಯಾರೋ ಅಂತಿದ್ರು, ಇಷ್ಟ್ಯಾಕೆ ಕೊಡ್ಬೇಕ್ರಿ, ನಾನಂತೂ ಹುಟ್ಟದಾಗಿಂದ ಒಬ್ರಿಗೆ ಒಂದ್ ಕೆಟ್ಟದ್ ಬಯಸಿಲ್ಲ ಆಚಾರ್ಯ, ಆದ್ರೂ ದೇವ್ರ ಬಡತನ ಬಿಟ್ಟಿಲ್ಲ ನೋಡಿ. ನಾನಂದೆ, ಉಳಿದವ್ರಿಗೆ ಬಯಸ್ಲಿಲ್ಲ ಕೆಟ್ಟದ್ದು, ದೇವ್ರಿಗಂತೂ ಬಯಸ್ಲಿಲ್ಲಪ್ಪ ಈ ಮಾತಾಡಿ. ಅವ ಯಾಕೆ ಸುಮ್ನೆ ಕೊಡ್ತಾನ ಬಡತನ? ಹಿಂದ್ ಕಳ್ತನ ಮಾಡಿಪ್ಪ ಯಾರ್ದೋ ಒಬ್ರದು, ಅವನ್ ಕೆಲಸ ಇಲ್ಲ ನಿನಗ್ ಬಡತನ ಕೊಟ್ಟು, ಊಟಕ್ಕಿಲ್ಲ, ಬಟ್ಟಿಗಿಲ್ಲ, ಹರಕ ಮುರ್ಕ ಮಾಡಿಕೆ ಕೆಲಸ ಇಲ್ಲ ಅವನಿಗೆ, ನಿನ್ನ ಆಟ ಆಡಿಸ್ತಾ ಇದ್ದಾನೆ ನವ. ನಾಯಂ ಕಿಂಕರಹ, ಇವ ಯಾರಿಗೂ ಕೂಡ ಜೊಟ್ಟು ಬೀಳೋವ ಅಲ್ಲವ, ಆ ವ್ಯಕ್ತಿತ್ವದವ ಅಲ್ಲವ. ಮಾಡಿದ್ದನ್ನ ತಗೊಂಡು ಹೋಗ್ರಿ ಅಂತ ಅನ್ನವ. ನೀ ಮಾಡಿರಿ ಜನ್ಮಾಂತರಗಳಲ್ಲಿ ಅಂತ ನಿನ್ನ ಬಡತನವೋ ಸ್ವಲ್ಪ ಅರ್ಥ ಮಾಡ್ಕೋ. ಹೇಗೆ ಹೇಳ್ತಾನೆ, ಇಷ್ಟಿದ್ರೂ ಪರಮಾತ್ಮ ಭಕ್ತ ನಿಮ್ಮತ್ ಕರುಣೆ ತೋರಿಸ್ತಾನೆ. ಅಡ್ಡಿ ಹೋಲಿ ಬಿಡು, ಹೋದ್ ಜನ್ಮದಲ್ಲಿ ಮಾಡ್ಯಾನ ಪಾಪ, ಈ ಜನ್ಮದಲ್ಲಂತೂ ನನ್ನ ಸ್ಮರಣೆ ಮಾಡಿದ್ನ, ಸರಿ ಹೋಗು ಅಂತ. ಹರಸ್ಯ ಶೇಷಂ ಸ್ಮೃತಿ ಮಾತ್ರ ಏವ, ಸ್ಮರಣೆ ಮಾತ್ರದಿಂದ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ಆಮೇಲೆ ಮತ್ತವನಿಗೆ ಸಂಪತ್ತು ಕೊಟ್ಟು ಇನ್ನಾದ್ರೂ ಮುಂದೆ ಸರಿಯಾಗಿರಪ್ಪ ಅಂತ ಅವನ ಕಣ್ಣಿಗೆ ಕಂಡು
ಸ್ಥಾವರ ಜಂಗಮಾತ್ಮಕನಾಗಿ ಅನೇಕ ರೀತಿಯಾಗಿ ಅನುಗ್ರಹ ಮಾಡ್ತಾ ಇರ್ತಾನಂತೆ. ತವ ರೂಪಾಣ್ಯನಂತಾನಿ ಚರಿತ್ರಾಣಿ ತಥೈವ ಚ ಸ್ಮರತಾಂ ಭಕ್ತಿ ಪೂರ್ವಂತು ಮಹಾವಿಭವ ದಾನಿ ಚ. ಹೇ ಶ್ರೀನಿವಾಸ, ನಿನ್ನ ರೂಪಗಳು ಅನಂತ, ಚರಿತ್ರೆಗಳು ಅನಂತ. ಸ್ಮರಣೆ ಮಾಡುವವರು ಭಕ್ತಿಪೂರ್ವಕ ಮಾಡಿಬಿಟ್ರೆ ಅವರ ವೈಭವ ಕೇಳೋದೇ ಬೇಕಾಗಿಲ್ಲ, ಅಷ್ಟು ವೈಭವ ಕೊಡ್ತಾನೆ. ಇಹಾಮೂತ್ರ ಮತುಲ್ಯ ಸೌಖ್ಯ ಪ್ರದಾನಿ ಮಹತಾಮಪಿ ಅಲ್ಪಾನಾಂ ಕಿಮು ವಕ್ತವ್ಯಂ ಸ್ವರೂಪೋದ್ಧಾರ ಕಾಣಿಚ. ನೆನಪಿಟ್ಟುಕೊಳ್ರಿ ಆ ಮಾತು. ಇಹಲೋಕ ಪರಲೋಕಗಳಲ್ಲಿ ಅತುಲ ಸೌಖ್ಯವನ್ನು ಕೊಟ್ಟು ಅಲ್ಪರಿರ್ಲಿ ಮಹಾತ್ಮರಿರ್ಲಿ ಅವರವರ ಸ್ವರೂಪ ಹೇಗೆ ವ್ಯಕ್ತ ಆಗ್ಬೇಕು ಆ ದಾರಿ ತೋರಿಸ್ಬಿಡ್ತಾರಂತೆ ಈ ಶ್ರೀನಿವಾಸ. ಸ್ವರೂಪದ ದಾರಿ ತೋರಿಸೋ ಮಹಾನುಭಾವ. ಅದಕ್ಕೆ ಹೋಗಿ ಬರ್ಬೇಕಲ್ಲಿ. ಇಷ್ಟು ಚಿಂತನ ಮಾಡಿದ್ಮೇಲೆ ಆದ್ರೂ ಹೋಗಿ ಬರ್ಬೇಕು. ಹೇಗಿದ್ದಾನೆ ಶ್ರೀನಿವಾಸ, ಎಷ್ಟು ಕರುಣಾಮಯಿ, ಎಷ್ಟು ಮಹಿಮೆ, ಎಷ್ಟು ವೈಭವ. ಪ್ರಪದ್ಯೆ ಪುಂಡರೀಕಾಖ್ಯಂ ಈಶಂ ಭಕ್ತಾನುಕಂಪಿನಂ ಲೋಕೋತ್ತರಂ ಲೋಕನಾಥಂ ಪರಾತ್ ಪರತರಂ ವಿಭುಂ. ಲೋಕೋತ್ತರ ನೀನು, ಲೋಕಕ್ಕಿಂತ ಹೆಚ್ಚಿನವ. ಲೋಕನಾಥ ಪರಾತ್ಪರ, ಪುಂಡರೀಕಾಕ್ಷ ಭಕ್ತಾನುಕಂಪಿ, ನಿನ್ನನ್ನು ನಾನು ನಮಸ್ಕರಿಸ್ತೇನಪ್ಪ. ಪುಣ್ಯಂ ತ್ವಾಂ ದಯೆಯಾ ಲುಬ್ಧಂ ವಿಶೇಷಾತ್ ಅಕುತೋ ಭಯಂ ಭಗವಂತಂ ವಿಶ್ವವಂದ್ಯಂ ಭೂತಭವ್ಯ ಭವತ್ಪ್ರದಂ ಭೂತಭವ್ಯ ಭವತ್ಪ್ರಭುಂ. ಹಿಂದಾದ ಮುಂದಾಗುವ ಈಗಿರುವುದಕ್ಕೆಲ್ಲ ನೀನೇ ಪ್ರಭು. ಪುಣ್ಯಂ ತ್ವಾಂ ದಯೆಯಾ ಲುಬ್ಧಂ ವಿಶೇಷಾತ್ ಅಕುತೋ ಭಯಂ. ನೀನು ದಯಾಲುಬ್ಧ, ನನ್ನಲ್ಲಿ ಏನಿಲ್ಲ ಆದರೂ ಕೂಡ ಭಗವಂತ ವಿಶ್ವವಂದ್ಯ ನೀನು, ನಿನ್ನ ಶರಣು ಬಂದಿದ್ದೇನೆ ಅನ್ನೋ ಕಾರಣಕ್ಕಾದ್ರೂ ನನ್ನ ಅನುಗ್ರಹ ಮಾಡ ಅಷ್ಟೇ. ನಾನೇನ್ ಭಾರಿ ಭಕ್ತಿ ಉಳ್ಳವನೇನಲ್ಲ. ಯತೋ ಭೂತಾನಿ ಜಾಯಂತೆ ಯೇನ ಸರ್ವಮಿದಂ ತತಂ ಯೇನ ಜಾತಾನಿ ಜೀವಂತಿ ಯಂ ಪ್ರಾಪ್ಸ್ಯಂತಿ ಮಹಾಶ್ರಯಂ. ಯಾರಿಂದ ಜೀವರು ಹುಟ್ಟುತ್ತಾರೋ, ಯಾರಲ್ಲಿ ಜೀವರು ಹೋಗಿ ಕೊನೆಗೆ ಪ್ರಳಯದಲ್ಲಿ ಹೊಂದುತ್ತಾರೋ, ಯಾರಿಂದ ಜೀವನವನ್ನ ಜೀವರು ಪಡಿತಾರೋ ಅಂಥ ಆಶ್ರಯ ಸ್ಥಾನ ನೀನಾದ ಮೇಲೆ ನಿನ್ನಲ್ಲದೆ ಇನ್ಯಾರನ್ನ ಆಶ್ರಯಿಸ್ಲಿ. ದೀಪ ವಿದ್ಯುತ್ ತಾರಕಾಗ್ನಿ ಚಂದ್ರ ಸೂರ್ಯಾತಿ ದೀಪ್ತಿಮಾನ್ ಯೋಗ ಯೋಗೈ ಯೋಗ್ಯ ಯೋಗೈ ದೃಶ್ಯೋ ಅದೃಶ್ಯೋ ಅಶ್ರುತೋ ಅಶ್ರುತ. ಎಲ್ಲ ಉಪನಿಷತ್ತಿನ ವಾಕ್ಯ. ದೀಪ, ವಿದ್ಯುತ್, ತಾರಕ, ಅಗ್ನಿ, ಚಂದ್ರ, ಸೂರ್ಯ ಎಲ್ಲ ಲೆಕ್ಕ ಹಾಕು. ಅವುಗಳ ಬೆಳಕೆಲ್ಲ ಇವನ ಬೆಳಕಿನ ಮುಂದೆ ಏನೂ ಅಲ್ಲ, ಅಷ್ಟು ಬೆಳಗ್ತಾನಂತೆ ದೇವರು. ಯೋಗ ಯೋಗ ಅಯೋಗೈ ಯೋಗ್ಯ ಅಯೋಗ್ಯೈ ದೃಶ್ಯ ಅದೃಶ್ಯ ಶ್ರೋತೃ ಶ್ರುತ ಅಶ್ರುತನಾಗ್ತಾನೆ. ಯೋಗ ಇದ್ರ ದೃಶ್ಯನಾಗ್ತಾನೆ, ಅಯೋಗ ಇದ್ರ ಅದೃಶ್ಯನಾಗ್ತಾನೆ. ಯೋಗ್ಯ ಇದ್ರ ದೃಶ್ಯನಾಗ್ತಾನೆ, ಅಯೋಗ್ಯ ಇದ್ರ ಅದೃಶ್ಯನಾಗ್ತಾನೆ. ಯೋಗ್ಯ ಅಂತಾಗಿದ್ರ ಶ್ರುತನಾಗ್ತಾನ, ಅಯೋಗ್ಯ ಅಂತಾಗಿದ್ರೆ ಈ ಅಧ್ಯಾಯನೇ ಅವನು ಕಿವಿಗೆ ಬಿಡೋದಿಲ್ಲ. ಅದಕ್ಕೆ ಅಷ್ಟರ್ಥ ಅದಕ್ಕೆ. ಯೋಗ ಯೋಗೈ ಯೋಗ್ಯ ಯೋಗ್ಯೈ ದೃಶ್ಯೋ ದೃಶ್ಯ ಶ್ರುತೋ ಅಶ್ರುತ. ಇಷ್ಟೇ ಫಲಶ್ರುತಿ. ಇಷ್ಟು ಹೇಳಿ ಮುಗಿಸ್ಬಿಟ್ಟ. ಈ ಅಧ್ಯಾಯದ ಹೆಸರೇ ನಾನಾವತಾರ ವರ್ಣನ. ಇಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯ ಆಗ್ತದ ಅಂತ. ಒಟ್ಟು 4 ಅಧ್ಯಾಯ, ಒಟ್ಟು 5 ಅಧ್ಯಾಯ. ನಾನೇ ತಪ್ಪು, ಒಟ್ಟು 5 ಅಧ್ಯಾಯ. ನಾಳೆ ದಿವಸ ಇನ್ನೆರಡು ಅಧ್ಯಾಯ ಹೇಳೋ ಪ್ರಯತ್ನ. ಶ್ಲೋಕ ನೋಡ್ತಾ ಇದ್ದೀವಿ, ಆನಂದ ಆಗ್ತಾ ಇದೆ. ಆದ್ರಿಂದ ನಾಳೆ ಒಂದು ಸ್ವಲ್ಪ ನೋಡೋ ಪ್ರಯತ್ನ ಮಾಡೋಣ. ಇನ್ನು ತೀರ್ಥ ಪ್ರಬಂಧ. ನಿನ್ನೆ ಗಯಾ ಕ್ಷೇತ್ರ ತನಕ ಬಂದ್ವಿ. ಎಲ್ಲರೂ ಇತ್ತೀಚೆಗೆ ಏನ್ ಮಾಡ್ಲಿಕತ್ತಾರ, ಕ್ಷೇತ್ರ ಯಾತ್ರೆ ಅವ್ರ ಅನುಕೂಲಕ್ಕೆ ಮಾಡ್ಕೊಳ್ತಾ ಇದ್ದಾರೆ. ಭುವನೇಶ್ವರಕ್ಕೆ ಮೊದಲು ಹೋಗ್ತಾರೆ, ಭುವನೇಶ್ವರದಿಂದ ಆಮೇಲೆ ಗಯಾಕ್ಕೆ ಬರ್ತಾರೆ, ಗಯಾದಿಂದ ಕಾಶಿ, ಕಾಶಿಯಿಂದ ಅಯೋಧ್ಯ, ಅಯೋಧ್ಯದಿಂದ ಪ್ರಯಾಗಕ್ಕೆ ಬಂದು ಹರಿದ್ವಾರಕ್ಕೆ ಹೋಗಿ ಬದರಿಗೆ ಹೋಗಿ ಆಮೇಲೆ ಮಾತೃಗಯಾದಿಂದ ದ್ವಾರಕಾ, ದ್ವಾರಕಾದಿಂದ ನಾಸಿಕ್, ನಾಸಿಕ್ನಿಂದ ಕೊಲ್ಹಾಪುರ, MK ಹುಬ್ಬಳ್ಳಿ, ಪಂಡ್ರಾಪುರಕ್ಕೆ ಬಂದು ಹುಬ್ಬಳ್ಳಿ ಬರ್ತಾರೆ. ಇದೇನಾಗ್ತದೆ, ಯಾತ್ರಾ ಅಪ್ರದಕ್ಷಿಣೆ ಆಗ್ತದೆ. ನಮ್ಮ ಭಾರತ ಭೂಮಿ ಕರ್ಮಭೂಮಿ. ಇಲ್ಲಿರುವ ಎಲ್ಲಾ ಕಡೆ ತೀರ್ಥಕ್ಷೇತ್ರಗಳಲ್ಲಿ ನಮ್ಮ ಅನುಸಂಧಾನ ಹೇಗಿರ್ಬೇಕು ಅಂದ್ರೆ, 3 ಕಡೆ ಸಾಗರ ಇಟ್ಟಾನ್ರಿ ದೇವರು. ಆ 3 ಸಾಗರ ಇಟ್ಕೊಂಡು ಒಂದು ಕಡೆ ನಿಂತಾನ ಎತ್ತರಕ್ಕ.
ಎಲ್ಲಿ ಅಂದ್ರೆ ಹಿಮಾಲಯೋ ನಾಮ ನಗಾಧಿರಾಜ, ಹಿಮಾಲಯ ರೂಪನಾಗಿ ನಾರಾಯಣ ಇರೋದದು. ಅದಕ್ಕ ನೀವು ಯೋಚನೆ ಮಾಡ್ರಿ, ದಕ್ಷಿಣ ರಮಾನಾಥ, ಪೂರ್ವ ಜಗನ್ನಾಥ, ಪಶ್ಚಿಮ ದ್ವಾರಕಾನಾಥ, ಉತ್ತರ ಬದ್ರಿನಾಥ. ಇದು ಕಲ್ಪನೆ. ಈ ದಕ್ಷಿಣ ರಮಾನಾಥನ ಕಡೆ ಇರೋರು ನಾವೆಲ್ಲ. ಈಗ ನಾವು ದಕ್ಷಿಣ ಭಾರತದಲ್ಲಿ ಇದ್ದೇವಲ್ಲ, ಪೂರ್ವದಲ್ಲಿ ಜಗನ್ನಾಥ ಇದ್ದಾನೆ. ಹಿಂಗಾಗಿ ನಮ್ಮ ಪ್ರದಕ್ಷಿಣೆಯ ಪ್ರಾರಂಭ ಪಶ್ಚಿಮದಿಂದ ಉತ್ತರಕ್ಕೆ ಹೋಗಿ ಪೂರ್ವಕ್ಕೆ ಬಂದು ದಕ್ಷಿಣಕ್ಕೆ ಬರ್ಬೇಕಾಗ್ತದೆ. ಆವಾಗ ಅದು ಪ್ರದಕ್ಷಿಣೆ ಆಗ್ತದ. ಸಿಂಪಲ್ ಥಿಯರಿ ಹೇಳಿ, ನನ್ನ ಅನುಸಂಧಾನ ಹೇಳಿದೆ ನಿಮಗೆ. ಇಡೀ ಭಾರತ ಭೂಮಿಯನ್ನ ಪ್ರದಕ್ಷಿಣಾಕಾರವಾಗಿ ನಾವು ಯಾತ್ರೆ ಮಾಡಿದ್ರೆ ಬಹಳ ಆನಂದ ಆಗ್ತದೆ ನೋಡಿ. ಇಲ್ಲಿದ್ದೇವೆ ಹುಬ್ಬಳ್ಳಿ ಧಾರವಾಡದ ಕಡೆ ಅಂದ್ರ ಎಂ.ಕೆ. ಹುಬ್ಬಳ್ಳಿಗೆ ಹೋಗಿ ಕೊಲ್ಹಾಪುರ ಲಕ್ಷ್ಮೀ ಪಂಚಗಂಗಾ ಸ್ನಾನ ಮಾಡಿ, ಪಂಢರಾಪುರದ ವಿಠ್ಠಲನ್ ನೋಡಿ, ನಾಸಿಕ್ ತ್ರ್ಯಂಬಕೇಶ್ವರ ಗೋದಾವರಿ ಸ್ನಾನ ಮಾಡಿ, ಸೂರತ್ನಲ್ಲಿ ನರ್ಮದಾ ಸ್ನಾನ ಮಾಡಿ, ಅಲ್ಲಿಂದ ಮುಂದೆ ದ್ವಾರಕಾ, ಆಮೇಲೆ ಸೋಮನಾಥ ಎರಡನ್ನೂ ನೋಡ್ಕೊಂಡ್ರೆ ದ್ವಾರಕಾನಾಥ ಪಶ್ಚಿಮಕ್ಕೆ ಹೋದ್ವಿ ಅಂತ ಅರ್ಥ. ಅಂದ್ರೆ ದಕ್ಷಿಣ ಭಾರತದಲ್ಲಿದ್ದ ನಾವು ಪಶ್ಚಿಮಕ್ಕೆ ವಾಲಿದ್ವಿ. ಆಮೇಲೆ ಮಾತ್ರ ಗಯಾ ಮುಗಿಸ್ಕೊಂಡು ಅಲ್ಲೇ ಅಜ್ಮೀರ್ ಅಂತ ಬರ್ತದ ಪುಷ್ಕರ, ಅಜ್ಮೀರ್ ಮಾತ್ರ ಗಯಾ ಮುಗಿಸ್ಕೊಂಡು ಮಥುರಾ ಪಟ್ಟಣಕ್ಕೆ ಹೋಗಿ, ಮಥುರೆಯಿಂದ ಹರಿದ್ವಾರಕ್ಕೆ ಹೋಗುವಾಗ ಎಡಬಲ ಭಾಗದಲ್ಲಿ ಹಸ್ತಿನಾವತಿ ಶುಕ ಸ್ಥಳಗಳನ್ನು ಮುಗಿಸ್ಕೊಂಡು ಬದ್ರಿನಾಥಕ್ಕೆ ಹೋಗಿ ವಾಪಸ್ ಪುನಃ ಹರಿದ್ವಾರದಿಂದ ಅಯೋಧ್ಯ ಮತ್ತು ಪ್ರಯಾಗ, ಕಾಶಿ, ಗಯಾದಿಂದ ಗಂಗಾಸಾಗರ ಸಂಗಮ ಮುಗಿಸ್ಕೊಂಡು ಜಗನ್ನಾಥನಿಗೆ ಬರ್ಬೇಕಂತೆ. ಇದು ಭಾರತದ ಪ್ರದಕ್ಷಿಣಾಕಾರ ಯಾತ್ರೆ. ನಿಮಗೆ ಇಷ್ಟೋ ತನಕ ಹೇಳಿದ ಕ್ಷೇತ್ರ ನಾ ಬೇಕಂದ್ರೆ ಒಂದು ಚಾರ್ಟ್ ಹಾಕಿ ತೋರಿಸ್ತೇನೆ. ಇದು ನನ್ನ ಭಾರತ ಅಂತ ಗೊತ್ತಾಗ್ತದೆ. ಹಿಂಗಿಟ್ಟಾನ ಭಗವಂತ. ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಿ ಮತ್ತೆ ಪಶ್ಚಿಮದಿಂದ ಉತ್ತರದ ಕಡೆಗೆ ಹೋಗಿ ಆಮೇಲೆ ಮತ್ತೆ ನಾವು ಪೂರ್ವಕ್ಕೆ ಬರ್ತೀವಿ. ಹಿಂಗೆ ಯಾತ್ರೆ ಮಾಡ್ಯಾರ ಮಹಾನುಭಾವರು. ಅದರಲ್ಲಿ ಈಗ ನಮ್ಗೆ ಪ್ರಾರಂಭ ಆಗುವಾಗ ರಾಜರು ಈ ತೀರ್ಥ ಪ್ರಬಂಧ ಒಂದ ನಮಗ್ ಸಿಕ್ಕದ ಅಂದ್ರ, ನನ್ನ ದೃಷ್ಟಿಯಲ್ಲಿ ತೀರ್ಥ ಪ್ರಬಂಧ ಅವರು ಯಾವಾಗ ಹೋಗ್ಯಾರ ಅವಾಗ ತುಂಬಾ ಮಾಡಿದಾರೆ ಶ್ಲೋಕಗಳು. ಅವೆಲ್ಲ ತೀರ್ಥ ಪ್ರಬಂಧದಲ್ಲಿ ಸಂಗ್ರಹ ಆಗಿ ಸಿಕ್ಕಿಲ್ಲ. ವಾದರಾಜರು ಭಾರತ ಭೂಮಿಯನ್ನು ಪ್ರದಕ್ಷಿಣೆ ಹಾಕಿದ್ದು 3 ಬಾರಿ. ನಮಗ ಯಾವಾಗೋ ಒಂದೊಂದು ಬಾರಿ ಹೋದಾಗ ಕೆಲವು ಶ್ಲೋಕ ಮಾತ್ರ ನಮಗ ಉಪಲಬ್ಧಿ ಆಗ್ಯಾವ. ಹಿಂಗಾಗಿ ರಾಜರು ಇಷ್ಟ ಸ್ತೋತ್ರ ಮಾಡ್ಯಾರ ಅಂತ ತಿಳ್ಕೋಬಾರ್ದು. 3 ಸಲಿ ಭಾರತ ಯಾತ್ರೆ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಅವರ ಅನುಭವ, ಎಷ್ಟು ಸಲಿ ಎಷ್ಟು ತರ ಶ್ಲೋಕ, ಎಷ್ಟು ತರ ವರ್ಣನೆ ಮಾಡಿರ್ಬೇಡ ಯೋಚನೆ ಮಾಡಿ. 120 ವರ್ಷ ಭೂಮಿಯ ಮೇಲೆ ಇದ್ದು 3 ಬಾರಿ ಭಾರತ ಪ್ರದಕ್ಷಿಣೆ ಹಾಕಿದ್ರು. 3 ಬಾರಿ ಹಾಕಿದ ಮೇಲೂ ಕೂಡ ಸೋದೆಯಲ್ಲಿದ್ದು ಒಂದು ರೂಪರಾಗಿ ಇವತ್ತಿಗೆ ಎಲ್ಲಿದ್ದಾರೆ ಅಂದ್ರೆ ಉತ್ತರ ಬದ್ರಿಯಲ್ಲಿ ಇದ್ದಾರಂತೆ. ಇವತ್ತು ವಾದರಾಜ ಅಲ್ಲಿ ಅಂದ್ರೆ ಅಲ್ಲಿಯೂ ಹಂಸವಾಹನರಾಗಿ ಇವತ್ತಿಗೂ ಹಿಮಾಲಯದ ಪ್ರದೇಶಗಳಲ್ಲಿ ಈಗಲೂ ಅಡ್ಡಾಡ್ತಾ ಇದ್ದಾರೆ. ಹಾಗೆ ಇದು ನಮ್ಮ ವಾದರಾಜರ ಮಹಿಮಾ. ಆದ್ರಿಂದ ತೀರ್ಥಯಾತ್ರೆ, ತೀರ್ಥ ಪ್ರಬಂಧ ಇವುಗಳಿಗೆ ನಾವು ಅನುಸಂಧಾನ ಮಾಡುವಾಗ ಪ್ರಾರಂಭ ಈ ಏನು ಪ್ರಬಂಧ ಕೃಷ್ಣವೇಣಿ ನದಿಯಿಂದ ಪ್ರಾರಂಭ ಆಯಿತು. ಕೃಷ್ಣವೇಣಿ, ಭೀಮಾ ನದಿ, ಪಂಢರಾಪುರ, ನಾಸಿಕ್, ಗೋದಾವರಿಯಿಂದ ನೇರ ಎಲ್ಲಿಗೆ ಬಂದ್ಬಿಟ್ರು? ಈಗಿನ ನೀವು ನೋಡ್ತಾ ಇದ್ರಲ್ಲ, ನೇರ ಪ್ರಯಾಗಕ್ಕೆ ಬಂದ್ಬಿಟ್ಟಿದ್ದಾರೆ. ಕಾಳಿಂದಿ ಅಂದ್ರೆ ಯಮುನಾಕ್ಕೆ ಬಂದಿದ್ದಾರೆ, ಯಮುನೆಯಿಂದ ಪ್ರಯಾಗಕ್ಕೆ ಬಂದಿದ್ದಾರೆ, ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಮಾಡಿ ಗಂಗಾ ಸ್ತೋತ್ರ ಮಾಡಿ ಕಾಶಿಗೆ ಬಂದು ಈ ಗಯಾಕ್ಕೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ನೋಡ್ರಿ, ಇವರು ಪ್ರಯಾಣ ಮಾಡಿರುವ ದಾರಿ ಹೇಗೆ ಅಂತ ಕಂಡು ಹಿಡಿಬೇಕೀಗ. ಅದಕ್ಕೆ ಹೇಳಿದೆ, 3 ಬಾರಿ ಯಾತ್ರೆ ಮಾಡಿದ್ರಿಂದ ಎಲ್ಲಿ ಕೃಷ್ಣವೇಣಿ, ಎಲ್ಲಿಗೆ ನಾಸಿಕ್ಕಿಗೆ ಗೋದಾವರಿಗೆ ಹೋಗಿದ್ದಾರೆ, ಗೋದಾವರಿಯಿಂದ ಎಲ್ಲಿ ಪಂಢರಾಪುರದಿಂದ ಅದು ಹತ್ರ ಆಗ್ತದೆ. ಭೀಮಾ ನದಿ ಪಂಢರಾಪುರದಿಂದ ನಾಸಿಕ್ ಹತ್ರ, ಗೋದಾವರಿ ಹತ್ರ ಆಗ್ತದೆ. ಆದ್ರೆ ಯಮುನೆ ಬಹಳ ದೂರ ಆಗ್ತದೆ. ಪಂಢರಾಪುರದಿಂದ ಯಮುನೆಗೆ ಹೋಗ್ಬೇಕಲ್ಲ, ಯಮುನಾ ನದಿಯಲ್ಲಿದೆ. ಯಮುನೆಯಿಂದ ನೇರವಾಗಿ ಬಂದಿದ್ದಾರೆ, ಪ್ರಯಾಗಕ್ಕೆ ಬಂದಿದ್ದಾರೆ.
ಮಧ್ಯದಲ್ಲಿ ನಿಜವಾಗ್ಲೂ ನರ್ಮದೆ ಬರ್ತದೆ. ಆ ನರ್ಮದೆ ಈಗ ಹೋಗಿಲ್ಲ, ಬೇರೆ ಸಮಯಕ್ಕೆ ಹೋಗಿದ್ದಾರೆ ಮತ್ತೆ. ಅದಕ್ಕೆ ತೀರ್ಥ ಪ್ರಬಂಧದ ಚಿಂತನೆ ಮಾಡುವವರು ಬಹಳ ಎಚ್ಚರಿಕೆಯಿಂದ ನಾವು ಅನುಸಂಧಾನ ಮಾಡ್ಬೇಕದನ್ನ. ಈಗ ಗಯಾ ಕ್ಷೇತ್ರಕ್ಕೆ ಬಂದ್ರು ಅಂತ ನಿನ್ನೆ ನೋಡಿದ್ವಲ್ಲ, 2 ಶ್ಲೋಕ ಗಯಾ ಗದಾಧರನಲ್ಲಿ ಅವರಂತಾರ ಗಯಾಕ್ ಯಾಕೆ ಮಹತ್ವ ಬಂದದ ಅಂತ, ವಿಷ್ಣು ಪಾದದ ಅಂತ ಅಲ್ಲ. ನೋಡ್ರಿ, ಇವತ್ತು ಗಯಾ ಕ್ಷೇತ್ರದ ಮಹಿಮಾ, ಗಯಾಭಿದಮಿದಂ ಕ್ಷೇತ್ರಂ ಶ್ರೇಯೇ ಶ್ರೇಯಸ್ಕರಂ ನೃಣಾಂ ನಯತ್ರ ಸೇವತೆ ಜಾತು ಜನ್ಮಾನ್ ಕ್ರಿಯಾ ಜನ್ಮಾಂತರ ಕ್ರಿಯಾ. ಗಯಾ ಕ್ಷೇತ್ರ ಯಾಕಿಷ್ಟು ಪವಿತ್ರ ಆಯ್ತು ಅಂತ ನನಗ ಬಹಳ ವಿಶೇಷ ಅನಿಸ್ತು ಅಂದ್ರು ವಾದರಾಜರು. ಯಾಕಂದ್ರ ಮತ್ತ ಜನ್ಮಾಂತರದಲ್ಲಿ ಶ್ರಾದ್ದ ಮಾಡೋ ಪ್ರಸಂಗನ ಬರಲ್ಲಲ್ಲ, ಅದಕ್ಕೆ ಗಯಾ ಕ್ಷೇತ್ರ ಪವಿತ್ರ ಆಯ್ತು ಅಂತಂದ್ರ. ಒಂದು ಬಾರಿ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿ ಬಂದ್ಬಿಟ್ರೆ ಮಾಡಿದವನಿಗೂ ಮಾಡಿಸ್ಕೊಂಡವನಿಗೂ ಬಾರಿ ಬಾರಿ ಶ್ರಾದ್ದ ಮಾಡಿಸ್ಕೊಳ್ಳೋ ಪ್ರಸಂಗನೇ ಬರೋದಿಲ್ಲ ಅಂತ. ಯಾಕಂದ್ರೆ ಗಯಾ ಕ್ಷೇತ್ರದ ಮಹಿಮಾ ಆಗ್ತದ ಅಂತ. ಯತ್ರ ಪಿಂಡ ಪ್ರದಾನೇನ, ಯಾವ ಕ್ಷೇತ್ರದೊಳಗೆ ಪಿಂಡ ಪ್ರದಾನ ಮಾಡಿಬಿಟ್ರೆ ಪಿತೃಗಳು ಮತ್ತೆ ಭೂಮಿ ಮೇಲೆ ಹುಟ್ಟೋ ಪ್ರಸಂಗ ಇಲ್ವೋ, ಮಾಡಿದವನು ಕೂಡ ಮತ್ತೆ ಮತ್ತೆ ಭೂಮಿ ಮೇಲೆ ಹುಟ್ಟೋ ಪ್ರಸಂಗ ಇಲ್ವೋ, ಅಂಥ ಕ್ಷೇತ್ರ ಆದ್ದರಿಂದಲೇ ಇದಕ್ಕೆ ಮಹತ್ವ ಬಂತು ಅಂತಂದ್ರು. ಅಲ್ಲಿ ಸ್ಥಳ ಪುರಾಣ ಬೇಕಾದಷ್ಟು ಪ್ರಸಿದ್ಧ ಇದೆ. ಗಯಾ ಕ್ಷೇತ್ರದ ಸ್ಥಳ ಪುರಾಣ, ಅಲ್ಲಿ ಫಲ್ಗು ನದಿ ಹರಿಯುತ್ತದೆ. ರಾಮದೇವರು ಕೂಡ ಅಲ್ಲಿ ಹೋದಾಗ ಶ್ರಾದ್ದ ಮಾಡಿದ್ದು ಅಂತ ಒಂದು ಸ್ಥಳ ತೋರಿಸ್ತಾರೆ, ಪಿಂಡ ಪ್ರದಾನ ಮಾಡಿದ್ದು, ಅದೆಲ್ಲ ಸ್ಥಳ ಪುರಾಣ. ಗಯಾ ಕ್ಷೇತ್ರಕ್ಕೆ ಇಷ್ಟು ಮಹತ್ವ ಇದೆ ಅನ್ನೋದು ಸಾಂದರ್ಭಿಕವಾಗಿ ವಾದರಾದರು ಈ ರೀತಿ ಚಿಂತನೆ ಮಾಡಿದ್ರು. ಅಲ್ಲಿರೋ ವಿಷ್ಣುಪಾದ ನಿಜನ, ಅವನು ಹೇಗೆ ಚಿಂತನೆ ಮಾಡ್ಬೇಕು ಅವನನ್ನ? ಅವರಂದ್ರು ವಿಷ್ಣುಪಾದ ವರ್ಣನೆ ಆಮೇಲೆ ಮಾಡ್ತೇನೆ, ಮೊದಲು ಗಯಾ ಗದಾಧರನನ್ನು ವರ್ಣನೆ ಮಾಡ್ತೇನೆ ಇದ್ರು ಅವರು. ಯಾಕಂದ್ರೆ ನಾವು ಮನೆಯೊಳಗೆ ಶ್ರಾದ್ದ ಮಾಡಿದಾಗ ಮನಿನ ಗಯಾ ಅಂದ್ರೆ ಸಾಕಂತ, ಎಷ್ಟು ಗಯಾ ಕ್ಷೇತ್ರಕ್ಕೆ ಮಹತ್ವ ಇರಬೇಡ. ಮನಿಯೊಳಗ ಗಯೇಯಂ 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 ಅಂತ ಇಟ್ಟಂದ್ಬಿಟ್ರೆ ಅಲ್ಲಿ ಶ್ರಾದ್ದ ಮಾಡಿದ ಪುಣ್ಯ ಇಲ್ಲಿ ಕೊಡಿಸ್ಬೇಕಾದ್ರ ಅಲ್ಲಿ ಶ್ರಾದ್ದಕ್ಕೆ ಎಷ್ಟು ಪುಣ್ಯ ಇರಬೇಡ ಹೇಳಿ. ಗದಾಧರ ಸದಾಧರ ಸ್ಫುರಿತ ಚಾರು ಹಾಸೋಲ್ಲಸತ್ ಸುಧಾಧರ ಮುದಾಧರ ಅಮರ ಕೃತಸ್ತುತೆ ಸುಂದರ ಪದಾಧರ ಮುದಾಧರ ಸ್ಖಲಿತಮೀಶ ಮಾಂ ಸದ್ವರ ಪ್ರದಾಧರ ಚಿದಾಧರ ಪ್ರಮುದಿತಾಂತರ ಶ್ರೀಧರ. ಹೇಗಿದೆ ನೋಡಿ ಗದಾಧರ ಶ್ಲೋಕ. ಎಲ್ಲ ರ ರ ರ ಪ್ರಾಸ. ಅವನ ಹೆಸರು ಗದಾಧರನ. ಅದಕ್ಕೆ ವಾದರಾಜರಂದ್ರು ಸದಾಧರ ಸ್ಫುರಿತ ಚಾರು ಹಾಸೋಲ್ಲಸತ್. ಅವ ಕಂಡ ಇವರಿಗೆ ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದ. ಎಲ್ಲಿ ದೀಪ ಅಂತ ಕರೆದ್ರು ವಾದರಾಜರು ಎದುರುಗಡೆ ಬಂದ್ಬಿಟ್ಟೆ. ನೋಡಿದ ಕೂಡ್ಲೆ ಅವನ ಅಧರದಲ್ಲಿ ಅಮೃತ ಸುರಿತಿತ್ತಂತೆ, ಅಷ್ಟು ಮಂದಹಾಸ. ಅದಕ್ಕೆ ಅವರಂತಾರೆ ಸದಾಧರ ಸ್ಫುರಿತ ಚಾರು ಹಾಸೋಲ್ಲಸತ್ ಸುಧಾಧರ. ಅಧರ ಅಂದ್ರೆ ಕೆಳತುಟಿ, ಕೈಯಲ್ಲಿ ಗದಾಧರ, ಮುಖದಲ್ಲಿ ಮಂದಹಾಸದ ಅಧರ ಸುಧಾಧರ ನೀನು. ಮುದಾಧರ ಮರಾಕೃತೆ ಸುಂದರ. ಅಮರಾಕೃತೆ ದೇವತೆ ಶರೀರವನ್ನು ಧರಿಸಿ ದೇವತೆಗಳಿಂದಲೂ ಸ್ತುತ್ಯನಾಗಿ ಪದಾಧರ ಮುದಾಧರ ಸ್ಖಲಿತ ಮೀಶ ಮಾಂಸದ್ವರ. ನಿನ್ನ ಪಾದದಿಂದಲೇ ಎಲ್ಲರಿಗೆ ತತ್ವಜ್ಞಾನ ಕೊಡ್ತೇನೆ. ಪಾದ ಚಿಂತಿಸುವವರಿಗೆ ಜ್ಞಾನ, ಪಾದ ಚಿಂತಿಸುವವರಿಗೆ ಅಜ್ಞಾನ ನಾಶ. ಇದನ್ನ ಲೋಕಕ್ಕೆ ಸಂದೇಶ ಕೊಡ್ಲಿಕ್ಕೆ ಬರೀ ಪಾದದ ರೂಪದಲ್ಲೇ ನಿಂತು ಬಿಟ್ಟಿಯಲ್ಲ ಅಂತಂದ್ರ. ಪದಾಧರ ಮುದಾಧರ ಸ್ಖಲಿತ ಮೀಶ ಮಾಂಸದ್ವರ ಪ್ರದಾ ಅಧರ ಚಿದಾಧರ ಪ್ರಮುದಿತ ಆಂತರ ಶ್ರೀಧರ. ಅದಕ್ಕೆ ಯಾರ್ಯಾರು ಪಾದ ಚಿಂತನೆ ಮಾಡ್ತಾರೋ ಅಲ್ಲಿ ಹೋಗಿ ಆ ಗದಾಧರನನ್ನ ಸ್ವಲ್ಪ ಸ್ಪರ್ಶ ಮಾಡಿದ್ರೆ ಸಾಕಂತೆ. ಅಹಂಕಾರ, ಮಮಕಾರ, ಅಜ್ಞಾನ
ಎಲ್ಲ ದೂರಾಗಿ ಜ್ಞಾನವನ್ನು ನೀಡ್ತಾನೆ. ಅಂಥ ಗದಾಧರ ನಿನ್ನನ್ನು ಆಶ್ರಯಿಸ್ತೇನೆ ಅಂತ ಸ್ತೋತ್ರ ಮಾಡಿರುವಾಗ ನಿನ್ನೆ ಹಂಗೆ ಕೆಲವು ಯುಕ್ತಿಗಳನ್ನ ಕೈಯಲ್ಲಿ ಚಿಂತನೆ ಮಾಡ್ಬೇಕಿವತ್ತು. 4 ಯುಕ್ತಿ. ವಿಷ್ಣು ಪಾದದ ಮಹಿಮೆ ಏನು? ಮನೆಯೊಳಗೆ ವಿಷ್ಣು ಪಾದ ಇಟ್ಟು ಶ್ರಾದ್ದ ಮಾಡಿಸ್ತಾರಲ್ಲ, ವಿಷ್ಣು ಪಾದದ ಮಹಿಮೆ ಏನು ಅಂತ ಹೇಳ್ತಾರೆ ವಾದರಾತ್ರಿ. ಆ ಪಾದದಲ್ಲಿ ಏನೆಲ್ಲ ಹಾಕಿಸ್ತಾರೆ ಪುರೋಹಿತರು ಪೂಜೆ ಮಾಡುವಾಗ? ನೀವು ನೋಡಿರ್ತೀರಲ್ಲ, ಒಂದು ಮಗ ಅಂತ ಆಗ್ಲಿಕ್ಕೆ 3 ಅಂತ ಅರ್ಹತ. ಆ 3 ಇದ್ರ ಅವನ ಮಗ ಅಂತ ನಮ್ಮಲ್ಲಿ ಪ್ರಸಿದ್ಧ. ಜೀವತೋ ವಾಕ್ಯಕರಣ, ಜೀವತೋ ವಾಕ್ಯಕರಣ, ಪ್ರತ್ಯಬ್ಧಂ ಭೂರಿ ಭೋಜನ, ಗಯಾಯಾಂ ಪಿಂಡದಾನಾಚ, ತ್ರಿಭಿಃ ಪುತ್ರಸ್ಯ ಪುತ್ರತ ಅಂತ ಒಂದು ಪ್ರಮಾಣ. ತಂದೆ ಬದುಕಿರುವವರೆಗೂ ಮಾತು ಅವ್ರದನ್ನು ಒಂದೂ ಮೀರದಂತೆ ಇರೋದು ಒಂದನೇ ಅರ್ಹತ ಮಗ ಅಂತ ಆಗಿದ್ದಕ್ಕೆ. 2ನೇ ಅರ್ಹತ ಪ್ರತ್ಯಬ್ಧಂ ಭೂರಿ ಭೋಜನ, ತಂದೆ ತೀರಿದ ಮೇಲೆ ಪ್ರತಿ ಸಾಂವತ್ಸರಿಕ ಶ್ರಾದ್ದದೊಳಗೆ ಭೂರಿ ಭೋಜನ ಮಾಡಿಸ್ಬೇಕಂತ. ಭೂರಿ ಭೋಜನ ತಪ್ಪದೆ ಮಾಡಿಸ್ಬೇಕು. ಗಯಾಯಾಮ್ ಪಿಂಡದಾನಾಚ, 1 ಬಾರಿ ಆದ್ರೂ ತಂದೆ ನಿಮಿತ್ತವಾಗಿ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿ ಬರ್ಬೇಕಂತ. ಈ 3 ಯಾತ ಮಾಡ್ತಾನೋ ತ್ರಿಭಿಹಿ ಪುತ್ರಸ್ಯ ಪುತ್ರತ, ಆತ ಮಗ ಅಂತ ಅನಿಸ್ಕೊಳ್ಳಿಕ್ಕೆ ಯೋಗ್ಯ ಅಂತ ಅರ್ಥ. 3 ನೆನಪಿರ್ತದಲ್ಲ, ಹಿಂಗೆ ಹೇಳ್ತಾರೆ. ಅದಕ್ಕೆ ಗಯಾ ಯಾತ್ರ ನಾ ಮಾಡಿ ನಮ್ಮ ತಂದೆಗೆ ಪಿಂಡ ಪ್ರದಾನ ಮಾಡ್ತೀನಿ ಅಂತ ಇವತ್ತು ಅಂದು ಕೂಡ್ಲೆ ಪಿತೃಗಳೆಲ್ಲ ಗಯಾ ಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ. ಯಾಕಂದ್ರೆ ಇವತ್ತು ಬರ್ತಾನೋ ನಾಳೆ ಬರ್ತಾನೋ, ನಾಳೆ ಬರ್ತಾನೋ ನಾಳೆ ಬರ್ತಾನೋ ಅಂತ ಕಾಯ್ತಿರ್ತಾರಂತ. ಅದಕ್ಕೆ ಗಯಾ ಕ್ಷೇತ್ರಕ್ಕೆ ಯಾತ್ರಾ ಮಾಡ್ತೀನಿ ಅಂತ ಅನ್ನೋದಿದೆ ಅಲ್ಲ, ಎಚ್ಚರಿಕೆಯಿಂದ ಮಾಡ್ಬೇಕು. ಮಾಡ್ತೀನಿ ಅಂತ ಅಂದ್ಬಿಟ್ರೆ ಅಲ್ಲಿ ಬಂದು ಕೂತ್ ಬಿಟ್ಟಿರ್ತಾರ ಅವರು. ಆಮೇಲೆ ಮುಂದಾನೆ ಬಾರ ಏನಿಲ್ಲ, ಸಬು ಬೇಡೋಂಗಿಲ್ಲ, ಸಬು ಬೇಡೋಂಗಿಲ್ಲ. ಯಾತ್ರೆ ಮಾಡಿದಕ್ಕೆ ಹೊರಟ ಅಂದ್ರೆ ಅಲ್ಲಿ ಕುಣಿಲಿಕ್ಕೆ ಶುರು ಮಾಡ್ತಾರಂತ. ನನ್ನ ಮಗ ಹೊರಟ, ನನ್ನ ಮನೆಯಿಂದ ಹೊರಟ, ಬರ್ತಾನ, ನಾಳೆ ಬರ್ತಾನ, ನಾಡ್ದು ಬರ್ತಾನ. ಅದಕ್ಕ ತೀರ್ಥಯಾತ್ರೆ ಅನ್ನೋದು ನಗಚಾಟಿಗೆ ಆಗಿರದ, ಅದು ಹಾಸ್ಯ ಅನಿಸ್ತದ ನನಗೆ. ಮಾಡಿದ್ರೆ ಆಯ್ತೇಳು, ನೋಡಿದ್ರೆ ಆಯ್ತೇಳು, ಕೇಳಿದ್ರೆ ಆಯ್ತೇಳು, ಹಿಂಗಾಗಿದೆ ಇತ್ತೀಚೆಗೆ. ಕೆಲವರಿಗಂತೂ ಪಿಕ್ನಿಕ್ ಆಗ್ಯದ, ಇನ್ನೂ ದೊಡ್ಡ ಆಶ್ಚರ್ಯ. ಕುಲಸ್ವಾಮಿ ಪ್ರೇಮಿ ನಯನ ಪಥಗಾಮಿ ಭವತು ನಃ ಚಾಲೇಳಾಚಾರ ಅಂತ. ಅವ ಕುಲಸ್ವಾಮಿ ಶ್ರೀನಿವಾಸ, ನಾವಿಲ್ಲಿ ಎಂದು ಹಾಸಿಗೆ ಮೇಲೆ ಮಲಗಿದಾಗ ಕನಸಿನಲ್ಲಿ ಶ್ರೀನಿವಾಸ ಬಂದು ಕೂಡ್ಲೆ ಶ್ರೀನಿವಾಸ ನಿನ್ ದರ್ಶನಕ್ಕೆ ಬರ್ತೀನಿ ಅಂತ ಕೂಡ ಅವ ಕಾಯ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ. ನಮಗಿಲ್ಲಿ ಟಿಕೆಟ್ ಸಿಕ್ಕಿಲ್ರಿ, ಟಿಕೆಟ್ ನೋಡ್ಕೊಂಡು ಹೋಗ್ತೀವಿ ನಾವು ಹಳೆ ಬಾರ. ಅವ ನೋಡಿದ್ರೆ ಕಾಯ್ತಾ ಇರ್ತಾನಂತ. ಅವರಿಗೆ ಅದಕ್ಕೆ ಅಂತಾರ, ನಮ್ಮ ಕಣ್ಣಿಗೆ ಅವ ಬೀಳೋದಲ್ರಪ್ಪ, ಅವನ್ ಕಣ್ಣಿಗೆ ನಾವು ಬಿದ್ರೆ ಸಾಕಾಗಿಲ್ಲ. ಕುಲಸ್ವಾಮಿ ಪ್ರೇಮಿ ನಯನ ಪಥಗಾಮಿ ಭವತು ನಃ ಅಂತ. ಆ ಕುಲಸ್ವಾಮಿ ಬಹಳ ಅದ್ಭುತ. ಹಂಗ ತೀರ್ಥಯಾತ್ರೆಗಳು, ಯಾವ್ಯಾವ ತೀರ್ಥಕ್ಷೇತ್ರಗಳನ್ನು ನೀವು ಮನೆಯೊಳಗ ಸ್ಮರಣೆಗೆ ಬಂದಾಗ ಒಂದ್ಸಲಿ ನಾವು ಏನ್ ಚಂದದ, ನಾವು ಒಂದ್ಸಲಿ ಹೋಗ್ಬೇಕು ನೋಡ್ರಿ ಅಂದು ಕೂಡ್ಲೆ ಆ ದೇವತೆಗಳು ಕೇಳಿಸ್ತದದು. ಬಾ ಅಂತಾರವ್ರು, ಬಾ ಎದ್ದು ಬಾ. ಎಷ್ಟಂತ ಟಿವಿ ನೋಡ್ತೀಪ್ಪ? ಅಲ್ಲ, ಒಂದಿನ ಮನೆಗೆ ಬಿಡ್ಬೇಕಲ್ಲ. ಇತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ. ಏನಿಲ್ಲಿ ಓಡಾಡ್ಬೇಕು, ಓಡಾಡಿ 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 ನದಿ, ತೀರ್ಥ, ಗುಡಿ, ಗುಂಡಾರ, ಉಪವಾಸ, ವನವಾಸ, ಅವು ಏನಾಗೇ ಇಲ್ರಿ. ಮನ್ಯಾಗ ಒಂದ್ ಚೂರಾಚಾರ ಜಗಳ ಆಗಿರ್ತದ, ಹಿಂಗೆ ಯಾರಿಗೂ ಬರ್ಬಾರ್ದು ಬಿಡ್ರಿ. ಮನೆಗ್ ಬಂದ ಕಷ್ಟ ಏನ್ ಹಣೆ ಬಾರ. ದುಃಖ ಅಂದ್ರೆ ಗೊತ್ತಿಲ್ಲ, ಉಪವಾಸ ಅಂದ್ರೆ ಗೊತ್ತಿಲ್ಲ, ವನವಾಸ ಗೊತ್ತಿಲ್ಲ, ಏನ್ ಹೇಳ್ಬೇಕು? ಇದು ದೊಡ್ಡ ದುಃಖ ಅಂತ ತಲೆ ಮೇಲೆ ಹಾಕೊಂಡ್ರೆ ಅದಕ್ಕೆ ಬಹಳ ವಿಚಿತ್ರ ಆಗಿರೋ ಪ್ರಪಂಚ ಈಗ. ಅದು ಅನುಭವಿಸಿದ್ರು ಅವರೆಲ್ಲ ಹಿಂದಿನವರು.
ಈಗಿನವ್ರು ವಿಚಾರ ಮಾಡ್ಬೇಕಲ್ಲ. ಅದಕ್ಕಂತಾರ ನೋಡ್ರಿ, ಯಾವ ಯಾತ್ರಾ ಇಲ್ಲಿ ನಾವು ಮಾಡ್ತೀವಿ ಅಂತ ಹೊರಟ ದಿನದಿಂದಲೇ ಪಿತೃಗಳು ನರ್ತನ ಮಾಡಿ ಮೋಕ್ಷದ ದಾರಿ ಹಿಡಿಸ್ತಾರ ನನ್ನ ಮಗ ಅಂತ ಆಸೆ ಪಡ್ತಾರಲ್ಲಪ್ಪ, ಆ ಯಾತ್ರಾ ಗಯಾ ಯಾತ್ರಾ ಅಂತಂದ್ರು. ಶ್ಲೋಕ ನೋಡ್ರಿ ಹೇಗದ. ಯತ್ಯಾತ್ರಾ ಪಿತೃಮಂಡಲಸ್ಯ ಕುರುತೆ ವೈಕುಂಠ ಯಾತ್ರಾಂ ಪರಾಂ. ಒಂದು. ಎರಡನೇದ್ದು, ಯತ್ರ ಕ್ಷಿಪ್ತ ತಿಲಾಮಹಂ ತಿತಿಲಶಃ ಕುರ್ವಂತಿ ಪಾಪಾನ್ಯಹೋ. ಮೂರು. ಪಿಂಡೋ ಯತ್ರ ಸಮರ್ಪಿತೋ ಯಮ ಭಟಾನ್ ಪಿಂಡೀಕರೋತ್ಯಕ್ಷತಾಮರ್ತ್ಯಂ ಸ್ಮಾಕ್ಷತಮೀಡ್ಯತಾಂ ಸ್ತುತಿಕೃತಃ ಸ್ತುತಿತತಿಃ ತಂ ವಿಷ್ಣುಪಾದಂ ಭಜೆ. ಇದು ವಿಷ್ಣುಪಾದ ಚಿಂತನೆ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡ್ರಿ. ಒಂದೊಂದು ಹೇಳಿ ಯುಕ್ತಿ ಹೇಳ್ತೇನೆ. ಯದ್ಯಾತ್ರಾ ಪಿತೃಮಂಡಲಸ್ಯ ಕುರುತೆ, ಯಾವ ಯಾತ್ರಾ ಮಗ ಮಾಡಿದ ಗಯಾ ಯಾತ್ರಾ ಅಂದ್ರೆ ಸಾಕಂತೆ, ಅವರವರ ಪಿತೃಗಳಿಗೆ ಅದು ವೈಕುಂಠ ಯಾತ್ರೆಯ ಸಮಾನ ಅಂತೆ. ಮಗನ ಗಯಾ ಯಾತ್ರೆ ತಂದೆ ತಾಯಂದ್ರಿಗೆ ವೈಕುಂಠ ಯಾತ್ರೆ ಅಂತೆ. ಎಲ್ಲಿದೆ, ಎಲ್ಲಿಗೆ ಸಂಬಂಧ ಇದೆ ಯೋಚನೆ ಮಾಡ್ರಿ. ಯತ್ರ ಕ್ಷಿಪ್ತ ತಿಲಾಹ, ಅಲ್ಲಿ ಹೋದ್ ಕೂಡಲೇ ತಿಲ ಹಾಕ್ರಿ ಅಂತ ಹಾಕಿಸ್ತಾರೆ ಪುರೋಹಿತರು ಪಿಂಡ ಇಡುವಾಗ. ತಿಲ ಹಾಕಿದ್ರೆ ಏನ್ ಬರ್ತದೆ? ಆದ್ರೆ ಅದ್ರ ಚಿಂತನೆ ಮಾಡ್ತಾರೆ, ನಮ್ಮ ಪಾಪಗಳು ತಿಲದಷ್ಟಾಗ್ತಾವಂತ. ಇಲ್ಲಿ ತಿಲ ಹಾಕಿದ್ರ ಪಾಪ ತಿಲ ಆಗ್ತಾವಂತೆ. ನೋಡಿ ಹೇಳ್ತಾರೆ, ಯತ್ರ ಕ್ಷಿಪ್ತ ತಿಲಾಹ ಮಹಾಂತಿ ತಿಲಶಃ ಕುರ್ವಂತಿ ಪಾಪಾನ್ಯ ಪಾಪಾನಿ ತಿಲಶಃ ಕುರ್ವಂತಿ. ಪಾಪಗಳು ತಿಲದಷ್ಟಾಗ್ಬಿಡ್ತಾವಂತೆ. ಪಿಂಡ ಇಟ್ರೆ ಪಿಂಡೋ ಯತ್ರ ಸಮರ್ಪಿತ, ಈ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನ ಮಾಡಿದ್ರ ಅದೇನ್ ಮಾಡ್ತದ? ಯಮ ಭಟಾನ್ ಪಿಂಡೀಕರೋತಿ. ನಮ್ಮನ್ನ, ನಮ್ಮ ಪಿತೃಗಳನ್ನ ಯಮ ಭಟ್ರು ಹತ್ರ ಬರದೇ ಇರೋ ಹಾಗೆ ಪಿಂಡೀಕರೋತಿ, ಮುದ್ದಿ ಮಾಡಿ ಹೊಡೆದು ಬಿಡ್ತದ. ಯಮ ಭಟ್ರ ಹತ್ರ ಬರದೇ ಇರೋ ಹಾಗೆ ಮಾಡ್ತದೆ ವಿಷ್ಣುಪಾದದಲ್ಲಿ ಇಡುವ ಪಿಂಡ ಪ್ರದಾನ. ಅಕ್ಷತಾನ್, ಆಮೇಲೆ ಅಕ್ಷತೆ ಹಾಕಿಸ್ತಾರಂತೆ. ಅಕ್ಷತೆ ಹಾಕ್ರಿ ಅಂತ ಅದೇನ್ ಮಾಡ್ತದೆ? ನಮ್ಮನ್ನ, ನಮ್ಮ ಪಿತೃಗಳನ್ನ ಅಕ್ಷತರನ್ನ ಮಾಡ್ತದಂತೆ. ಅಂದ್ರೆ ನಾಶ ಇಲ್ಲದಂತೆ ಮಾಡ್ತದ. ಅದನ್ನು ಹೋಗಿ ಸ್ತೋತ್ರ ಮಾಡಿಬಿಟ್ರಂತೂ ಈ ವಿಷ್ಣುಪಾದನೆ ಆ ವಿಷ್ಣುಪಾದವನ್ನು ನಮಗೆ ಕೊಟ್ಟು ಬಿಡ್ತದ ಅಂತ. ಆದ್ರಿಂದ ವಿಷ್ಣುಪಾದವನ್ನು ಸ್ತೋತ್ರ ಮಾಡ್ತೀನಿ. ಅರ್ಥ ಆಗದಿರೋ ಸಂಗತಿ ಏನಿಲ್ಲ ನಿಮಗೆ. ಅವ್ರೇನ್ ಹೇಳಿದ್ರು ಕನ್ನಡೀಕರಿಸಿದೆ ಅಷ್ಟೇನಾ. ಇದು ವಿಷ್ಣುಪಾದದ ಚಿಂತನೆ ಹೀಗ್ ಮಾಡ್ರಿ ಅಂತ. ಅಲ್ಲೊಂದು ನದಿ ಅದ, ಫಲ್ಗು ನದಿ ಅಂತ ಅದಕ್ಕೆ ಹೆಸರು. ಬಹಳ ಪ್ರಸಿದ್ಧವಾದ ನದಿ. ಅದು ನೂರಾರು ಜನ್ಮಗಳ ಪಾಪಗಳನ್ನ ಕಡಿಮೆ ಮಾಡಿ, ಸಂಸ್ಕೃತದಲ್ಲಿ ಫಲ್ಗು ಅಂದ್ರೆ ಕಡಿಮೆ ಅಂತ ಅರ್ಥ. ಭಾದ್ರಾಜರ ಚಮತ್ಕಾರ ನೋಡ್ರಿ ಆ ಹೆಸರಿನ ಮೇಲೆ. ಅಪಿ ಜನ್ಮ ಶತೋದ್ಭೂತಂ ಕೃಪಯಾ ಯಾಹರಂತ್ಯಗಂ ಮನುತೆ ಫಲ್ಗು ಸಾ ಫಲ್ಗು ನದಿ ಸದ್ಗುಣದಾಸ್ತು ಮೇ. ನನ್ನಲ್ಲಿ ಕಡಿಮೆ ಇರೋದು ಗುಣ, ಜಾಸ್ತಿ ಇರೋದು ಪಾಪ. ನಾನು ನಿನ್ನಲ್ಲಿ ಬಂದೇನಿ, ನೀ ಪಾಪ ಕಡಿಮೆ ಮಾಡು, ಗುಣ ಜಾಸ್ತಿ ಕೊಟ್ಬಿಡು, ಇದು ನಿನಗೆ ಸಾರ್ಥಕ ಅಂತ. ಯಾರು ಸ್ನಾನ ಮಾಡ್ತಾರೋ ಪಾಪಗಳು ಅಲ್ಪವಾಗ್ತಾವೆ. ಅವರು ಆ ಚಮತ್ಕಾರ ಮಾಡಿ ವಾದರಾಜರು ಫಲ್ಗು ನದಿಯನ್ನು ಸ್ತೋತ್ರ ಮಾಡಿ ಮುಂದೆ ಆಮೇಲೆ ರಾಜರು ಇದೇ ಚಮತ್ಕಾರ ನೋಡ್ರಿ. ಅದಕ್ಕೆ ಹೇಳ್ತಿರ್ತೇನೆ, ಆಮೇಲೆ ಮಥುರಾ ಪಟ್ಟಣಕ್ಕೆ ಬಂದರು. ಮಥುರಾ ಪಟ್ಟಣದಲ್ಲಂತೂ ವಾದರಾಜರಿಗೆ ಮಥುರಾ ಪಟ್ಟಣ ನೋಡಿದ ಕೂಡಲೇ ಕೃಷ್ಣಾವತಾರ ನೆನಪಾಗಿಬಿಡ್ತು. ಅಲ್ಲಿ ಕೃಷ್ಣ ಮಾಡಿದ ಭಾರಿ ಅದ್ಭುತವಾದ ಕಂಸ ಸಂಹಾರ, ಚಾಣೂರ ಮುಷ್ಟಿಕಾದಿಗಳ ಸಂಹಾರ, ಅವರ ಸೈನಿಕರ ಸಂಹಾರ ಹೇಳಿ ಕೇಳಿ ಮಥುರಾ ಅನ್ನೋದು ರಾಜಧಾನಿಯಾಗಿತ್ತಪ್ಪ ಯಾದವರಿಗೆಲ್ಲ. ಪಟ್ಟಣ ಅಂತಂತಿರ್ತಾರಲ್ಲ, ಅಲ್ಲಿ ಇಂತಿಂತಿಷ್ಟಿದ್ರೆ ಅದನ್ನು ಪಟ್ಟಣ ಅಂತ ಕರಿಬೇಕಂತ. ಪಟ್ಟಣ ಅಂತಂದ್ರೆ ಅದು ರಾಜಧಾನಿ ಅಂತ ಆಗ್ಬೇಕಾದ್ರೆ ಪುರಿ ಅಂತ ಹೆಸರಿದೆ. ಪುರಿ, ಮಧುರಾ ಪುರಿ ಅಂತ. ಪತ್ತನ ಬೇರೆ, ಪುರಿ ಬೇರೆ, ಪುರಿ ಬೇರೆ, ಅವೆಲ್ಲ ಬೇರೆ ಬೇರೆ. ಗ್ರಾಮ ಬೇರೆ. ಇಂತಿಷ್ಟಿದ್ರೆ ಅವನು ಹಾಗೆ ಹೆಸರು ಕರಿಬೇಕು ಅಂತ. ಗ್ರಾಮಾಂತರ ಬೇರೆ. ಹುಬ್ಬಳ್ಳಿ ಗ್ರಾಮಾಂತರ, ಧಾರವಾಡ ಗ್ರಾಮಾಂತರ ನೋಡ್ರಿ. ಗ್ರಾಮಾಂತರ ಅಂತ ಹೆಸರದಲ್ಲ, ಜನಸಂಖ್ಯೆ ಕಡಿಮೆ ಇದ್ದು ಸವಲತ್ತುಗಳು ಮೂಲಭೂತವ ಸವಲತ್ತು ಕಡಿಮೆ ಇರ್ತಾವಲ್ಲ,
ಅದಕ್ಕೆ ಪುರಿ ಅಂತಂದ್ರೆ ಏನೆಲ್ಲ ಇರಬೇಕೋ ಎಲ್ಲ ಕಾಣಿಸ್ತಂತೆ ವಾದರಾಜರಿಗೆ ಬಂದಾಗ. ಅದಕ್ಕೆ ಅದು ಭಾರಿ ದೊಡ್ಡ ಪುರಿ ಇದು ಅಂತಂದ್ರು. ಏನ್ ವರ್ಣನೆ ಮಾಡಿದ್ರು ವಾದರಾಜರು ಅಂದ್ರೆ ಅಲ್ಲಿ ಸೇನಾಯತ್ರ ವಿರಕ್ತ ವೈಷ್ಣವ ಜನಾ ನಾಮಾಯುಧಂ ಶ್ರೀಪತೆ ಕಾಮಾದ್ಯೈ ಸಹಿತ ಕಲಿಃ ಕಿಲ ರಿಪುಃ ಯತ್ರಾನ್ವಹಂ ಹನ್ಯತೆ ಪ್ರಾಕಾರಾದಿ ಚ ಯತ್ರ ತೀರ್ಥ ನಿಚಯಃ ಕರ್ಮಾಣಿ ವರ್ಮಾಮಲಂ ದದ್ಯಾತ್ ಸಾ ಮಧುರಾ ಪುರಿ ಶುಭಕರಿ ಶ್ರೇಯಾಂಸಿ ಭೂಯಾಂಸಿ ನಃ. ಹೇಗಿದೆ ನೋಡ್ರಿ ಶ್ಲೋಕ. ಸಾ ಮಧುರಾ ಪುರಿ ನಃ ಶುಭಕರಿ ಶ್ರೇಯಾಂಸಿ ದದ್ಯಾತ್. ಆ ಮಧುರಾ ಪಟ್ಟಣ ನಮಗೆ ಶುಭವನ್ನ ಶ್ರೇಯಸ್ಸನ್ನ ಉಂಟು ಮಾಡಲಿ ಅಂತ ಕೇಳ್ತಾರೆ. ಅಲ್ಲ ಪುರಿ ಅಂದ್ರೆ ಪಟ್ಟಣ, ಯಾರಿದ್ದಾರೆ ಇಲ್ಲಿ ಕೊಡ್ಲಿಕ್ಕೆ ಅಂತ ಕೇಳಿದ್ರೆ ಇಲ್ಲಿ ದೊಡ್ಡ ಸೈನ್ಯ ಅದ ಅಂತಂದ್ರು. ಸೈನ್ಯ ಯಾವ ಸೈನ್ಯ ಅಂದ್ರೆ ಸೇನಾಯತ್ರ ವಿರಕ್ತ ವೈಷ್ಣವ ಜನಾಃ. ವಿರಕ್ತರಾದ ವಿಷ್ಣು ಭಕ್ತ ಜನರು ಈಗಲೂ ಇದ್ದಾರೆ. ಅವರು ರಾಜರಿಗೆ ಸೇನೆ ಕಂಡು ಕಾಣಿಸಿದ್ರಂತೆ. ಅಲ್ಲ ಸೈನಿಕರ ಮೇಲೆ ಕೈಯಲ್ಲಿ ಒಂದು ಆಯುಧ ಹಿಡ್ಕೋಬೇಕಾಗಿತ್ತಲ್ಲ ಅಂತಂದ್ರೆ ನಾಮಾಯುಧಂ ಶ್ರೀಪತೆ. ನೆನಪಿಟ್ಟುಕೊಂಡ್ರೆ ಇವೆಲ್ಲ ವರ್ಣನೆ ಹೇಗಿದೆ. ನಾಮ ಭಗವಂತನ ಕೃಷ್ಣನ ನಾಮ ಯಾವಾಗ್ಲೂ ಅಲ್ಲಿ ಯಾವಾಗ್ಲೂ ಈ ಮಥುರಾ ಪಟ್ಟಣಕ್ಕೆ ಹೋಗ್ರಿ, ಗೋಕುಲ ವೃಂದಾವನ ಅಡ್ಡಾಡಿ ಬಂದ್ರೆ ಗೊತ್ತಾಗ್ತದೆ. ಅಲ್ಲಿ ಯಾವಾಗ್ಲೂ ಭಗವಂತನ ನಾಮ ಕೇಳಿಸ್ತಾ ಇರ್ತದಂತ. ಒಬ್ಬರಲ್ಲ ಒಂದು ಗುಂಪು ಪಾರಾಯಣ ಮಾಡ್ತಿರ್ತದೆ. ಅಂದಮೇಲೆ ನಾಮವೆಂಬ ಆಯುಧ ಹಿಡಿದ ವಿರಕ್ತರಾದ ವೈಷ್ಣವರು ತಮ್ಮ ತಮ್ಮ ಕೈಯಲ್ಲಿ ನಾಮಾಯುಧ ಹಿಡ್ಕೊಂಡು ಸೈನಿಕರ ಕಂಡ ಕಾಣಿಸ್ತಾ ಇದ್ದಾರೆ ಅಂತ. ಅಲ್ಲ ಯಾಕೆ ಬೇಕ್ರಿ ಆ ಊರಿನಲ್ಲಿ ಸೈನಿಕರದು? ಯುದ್ಧ ಆಡ್ತಿದಾರಲ್ಲ ದಿನ ಅಂದ್ರು. ಯಾರ ಜೊತೆಗೆ? ಕಾಮಾದ್ಯೈ ಸಹಿತ ಕಲಿಃ ಕಿಲ ರಿಪುಃ ಯತ್ರಾನ್ವಹಂ ಹನ್ಯತೆ. ದಿನಾ ಯುದ್ಧ ಮಾಡ್ತಾರಂತೆ ಮಥುರಾ ಪಟ್ಟಣದವರು. ಯಾರ ಜೊತೆಗೆ? ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇಂತಹ ಶತ್ರುಗಳು ಈ ಪಟ್ಟಣದೊಳಗೆ ನುಗ್ಲಿಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ನಾಮದ ಆಯುಧ ಹಿಡ್ಕೊಂಡು ವಿಷ್ಣು ಭಕ್ತರು ಸೈನಿಕರಂತೆ ಅವ್ರನ್ನ ಕೊಲ್ತಾನೆ ಇದ್ದಾರಲ್ಲ, ಆ ಪಟ್ಟಣವೇ ಮಥುರಾ ಪಟ್ಟಣ ಅಂತ. ಮತ್ತಂದ್ರು ಅಲ್ಲ ಆ ಪಟ್ಟಣಕ್ಕೆ ದೊಡ್ಡ ಪ್ರಾಕಾರ ಅದನೋ ಇಲ್ಲ? ದೊಡ್ಡ ಪ್ರಾಕಾರ ಅದ. ಯಾವ್ದದು? ಪ್ರಾಕಾರಾದಿಚ ಯತ್ರ ತೀರ್ಥ ನಿಚಯಃ. ಸುತ್ತಲೂ ಯಮುನಾ ನದಿ ಹರಿತದಂತ. ಆ ಯಮುನೆಯಲ್ಲಿ ಹೊಸ ಹೊಸ ತೀರ್ಥ, ವಿಶ್ರಾಂತಿ ತೀರ್ಥ, ತೀರ್ಥ ಈ ತೀರ್ಥ ಸಿಕ್ಕ ಒಂದೇ ಯಮುನೆ ನದಿಯೊಳಗೆ ತೀರ್ಥಗಳು ಬೇರೆ ಬೇರೆ ಇದ್ದಾವಂತ. ಅದಕ್ಕೆ ಪ್ರಾಕಾರದಂತೆ ತೀರ್ಥಗಳಿದ್ದಾವ. ಅಲ್ಲಿ ನಡೆಯುವ ಕರ್ಮಗಳೆಲ್ಲವೂ ವಿಷ್ಣು ಪ್ರೀತಿಕರವಾಗ್ತಾವ. ನೋಡಿ ಹೇಳ್ತಾರೆ, ಪ್ರಾಕಾರಾದಿಚ ಯತ್ರ ತೀರ್ಥ ನಿಚಯಃ ಕರ್ಮಾಣಿ ವರ್ಮಾಮಲಂ. ಕರ್ಮಾಣಿ ವರ್ಮಾಮಲಂ, ಅತ್ಯಂತ ನಿರ್ಮಲವಾದ ಕರ್ಮ ಅದನ್ನಲ್ಲಿ ಮಾಡ್ಕೊಂಡಿದ್ದಾರೆ ವಿಷ್ಣು ಭಕ್ತರು. ಅದೇನಾಗಿದೆ ಅಂದ್ರೆ ಅವರಿಗೆ ಕವಚ ಆದಂಗಾಗ್ಯದಂತೆ. ನೆನಪಿಟ್ಕೊಳ್ರಿ, ತೀರ್ಥಗಳು ಹೆಚ್ಚಿದ್ದಕ್ಕ ಪಟ್ಟಣಕ್ಕೆ ಪ್ರಾಕಾರ ಆಗ್ಯದ. ನಿಷ್ಕಾಮವಾದ ಹರಿಭಕ್ತರ ಕರ್ಮಗಳು ಅವರಿಗೆ ಕವಚ ಆಗ್ಯದ. ನಾಮವೇ ಆಯುಧ ಆಗಿದೆ. ವಿರಕ್ತರಾದ ವೈಷ್ಣವ ಸಜ್ಜನರೇ ಅಲ್ಲಿ ಸೈನಿಕರಾಗ್ಯಾರ. ಆ ಪಟ್ಟಣದೊಳಗೆ ಕಾಮಶತ್ರುವನ್ನ ದಿನೇ ದಿನೇ ಕೊಲ್ತಾ ಇದ್ದಾರೆ. ಇಂಥ ಮಥುರಾ ಪಟ್ಟಣ ನಮಗೆ ಶ್ರೇಯಸ್ಸನ್ನ ಉಂಟು ಮಾಡಲಿ. ನೋಡಿ, ಇದು ಮೇಲ್ನೋಟದ ಶ್ಲೋಕದ ಅರ್ಥ. ನನ್ನ ಪ್ರಕಾರ ಒಳನೋಟದ ಅರ್ಥ ಎಷ್ಟು ಸ್ವಾರಸ್ಯ ಅದ ನೋಡಿ. ನಮ್ ದೇಹವು ಒಂದು ಮಥುರಾ ಪಟ್ಟಣ. ಇಲ್ಲಿ ನಾವು ಕಾಮ ಕ್ರೋಧಗಳನ್ನ ಆಗ್ಲೇ ಬರ್ಕೊಂಡ್ಬಿಟ್ಟಿವಿ. ಬಾ ಬಾ ಅಂತ ಕರೆದು ಬಿಟ್ಟಿವಿ. ಯಾಕಂದ್ರೆ ಆಯುಧನೇ ಹಿಡಿಲಿಲ್ರಿ ನಾವು. ಅವ್ರು ಹಂಗ್ ಮಾಡ್ಲಿಲ್ಲ. ಆಯುಧ ಹಿಡ್ಕೊಂಡ್ರು, ಕವಚ ಹಾಕೊಂಡ್ರು, ಪ್ರಾಕಾರ ಕಟ್ಕೊಂಡ್ರು. ಅಂದ್ರೆ ಮೇಲಿಂದ ಮೇಲೆ ತೀರ್ಥಯಾತ್ರೆ ಯಾರು ಮಾಡ್ತಾರಲ್ಲ ಅವ್ರಿಗದು ಪ್ರಾಕಾರ ಆಗ್ತದಂತೆ ದೇಹಕ್ಕೆ. ಯಾರು ತೀರ್ಥಯಾತ್ರೆ ಮಾಡಿದಾಗ ನಿಷ್ಕಾಮ ಕರ್ಮಗಳನ್ನು ದಿನ ಮಾಡ್ತಿರ್ತಾರಲ್ಲ ಅವರಿಗೆ ಕವಚ ಆಗ್ತದಂತೆ. ಭಗವಂತನ ನಾಮ ಬಾಯಲ್ಲಿ ಯಾವಾಗಲೂ ಯಾರು ಹೇಳ್ತಾರಲ್ಲ ಅದು ಆಯುಧ ಆಗ್ತದ. ಇಂಥ ನಾಮಾಯುಧ, ನಿಷ್ಕಾಮ ಕರ್ಮದ ಕವಚ, ತೀರ್ಥಯಾತ್ರೆ ಎನ್ನುವ ಪ್ರಾಕಾರ ಇಷ್ಟನ್ನ ಇಟ್ಟುಕೊಂಡ್ರೆ
ವಿಷ್ಣು ಭಕ್ತ ವಿರಕ್ತರಾದವರೇನೆ ಸೈನಿಕರಂತಾಗಿ ಒಳಗೆ ನುಗ್ಗುವ ಕಾಮಕ್ರೋಧಾದಿ ಶತ್ರುಗಳನ್ನ ದಿನೇ ದಿನೇ ಸಂಹಾರ ಮಾಡಿದ್ರೆ ನಮ್ಮ ದೇಹವೇ ಮಥುರಾ ಪಟ್ಟಣ ಆಗ್ತದೆ ಅಂತ ಚಿಂತನೆ ಕೊಡ್ತಾರೆ. ಅದಕ್ಕದು ಮಥುರಾ ಪಟ್ಟಣ. ಮಥುರಾ ಅಂದ್ರೆ ಏನು? ಮಧುರ. ಮಧುರ ಅಂದ್ರೆ ಒಳ್ಳೆಯದು, ಸ್ಮಾರ್ಟ್ ಸಿಟಿ ಅಂತ ಅರ್ಥ. ಸ್ಮಾರ್ಟ್ ಸಿಟಿ ಅಂತ ಕರಿತಿರ್ತಾರೆ. ತುಂಬಾ ಚೆನ್ನಾಗಿ ಚೊಕ್ಕಾಗಿ ಕೆಲಸ ಯಾರು ಮಾಡ್ತಿರ್ತಾರಲ್ಲ ಅವರಿಗೆ ಸ್ಮಾರ್ಟ್ ಬಾಯ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾ ಇರ್ತಾರೆ. ವೆರಿ ಸ್ಮಾರ್ಟ್ ಬಾಯ್ ಅಂತ. ಹಾಗೆ ಮಧುರಾ ಅದ್ರ ಹೆಸರೇ ಮಥುರಾ ಪಟ್ಟಣ. ಆ ಪಟ್ಟಣದ ಮಹಿಮೆನೇ ಹಾಗಿದೆ. ಅಲ್ಲಿ ಹೋದವರಿಗೆ ವೈರಾಗ್ಯ, ಅಲ್ಲಿ ಹೋದವರಿಗೆ ನಾಮಸ್ಮರಣೆ, ಅಲ್ಲಿ ಹೋದವರಿಗೆಲ್ಲರಿಗೂ ಕೂಡ ಕರ್ಮದಲ್ಲಿ ಶ್ರದ್ಧೆ, ಅಲ್ಲಿ ಹೋದವರಿಗೆಲ್ಲ ಆ ಭಗವಂತ ವಿಶೇಷ ರಕ್ಷಕನಾಗಿ ನಿಂತಾನಂತೆ. ಇದು ಮಧುರಾ ಪಟ್ಟಣದ ಅಭಿಪ್ರಾಯ. ಹಿಂದೆ ಕಾರ್ತೀಕ ಮಾಸದಲ್ಲಿ ಅಂಬರೀಷ ರಾಜ ಯಮುನಾ ನದಿಯ ಇದೇ ಮಧುವನದಲ್ಲೇನೆ ತನ್ನ ಏಕಾದಶಿಯ ವ್ರತಕ್ಕೆ ಉದ್ಯಾಪನೆ ಮಾಡಿದ್ದಂತೆ. ಮಧು ಅನ್ನೋನನ್ನು ಸಂಹಾರ ಮಾಡಿ ಶತ್ರುಘ್ನ ಆಳ್ವಿಕೆ ನಡೆಸಿದ ಜಾಗವೇ ಮಧುರಾ ಪಟ್ಟಣ. ರಾಮನಾದಾಗ ಬಾರಿ ಬಾರಿ ಕರೆದ್ನಂತೆ ಶತ್ರುಘ್ನ, ಬಾ ರಾಮ ಒಂದಿನ, ಸಮಯ ಇಲ್ಲ, ಕೃಷ್ಣನಾಗಿ ಅಲ್ಲೇ ಹುಟ್ಟುಬಿಡ್ತೇನೆ ಅಂತಂದಂತದಕ್ಕೆ. ಶತ್ರುಘ್ನನ ಆಡಳಿತದ ಜಾಗ, ಅಂಬರೀಷ ಚಕ್ರವರ್ತಿ ವ್ರತದ ಉದ್ಯಾಪನೆ ಮಾಡಿದ ಜಾಗ, ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಅಲ್ಲಿ ಕೃಷ್ಣ ಅವತಾರ ಮಾಡಿದ್ದು ನಿಮಗೆಲ್ಲ ಗೊತ್ತದ, ಅದಕ್ಕೆ ಹೇಳಲಿಲ್ಲ. ಹೆಚ್ಚಿನ ವಿಷಯ ಇದು. ಅಷ್ಟು ಅದ್ಭುತವಾದ ಕ್ಷೇತ್ರ. ಅಲ್ಲಿ ರಾಜರು ಹೋದಾಗ ಚಿಂತನೆ ಮಾಡ್ತಾರೆ, ವಿಶ್ರಾಂತಿ ಕೊಡಬೇಕಾಗ್ತದ. ಪುರಾಣದೊಳಗೂ ತೀರ್ಥಯಾತ್ರೆ ಒಳಗೂ ವಿಶ್ರಾಂತಿ ಇರಬೇಕಂತ. ಅದಕ್ಕೆ ವಾದರಾಜರು ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಈ ಮಥುರಾ ಪಟ್ಟಣದ ಒಳಗೆ ಯಮುನೆ ಹರಿತಾ ಒಂದೊಂದು ಘಾಟ್ಗಳು, ಇವತ್ತಿಗೂ ಒಂದು ಘಾಟ್ ತೋರಿಸ್ತಾರೆ. ಆ ಘಾಟಿಗೆ ವಿಶ್ರಾಂತಿ ಘಾಟ್ ಅಂತ ಹೆಸರು. ಇವತ್ತಷ್ಟು ಸಾರಸ್ಯ ಇಲ್ಲ. ಈ ಗಂಗಾ ಶುದ್ಧಿ ಮಾಡಿದಂಗೆ ಯಮುನಾ ಶುದ್ಧಿನೂ ಒಂದು ಮಾಡೋ ಯೋಜನಾ ಸರ್ಕಾರ ಹಾಕ್ಬೇಕು. ಇವತ್ತು ಸ್ವಲ್ಪ ಕೆಟ್ಟದು ಇರ್ಲಿ, ಆದ್ರೆ ಆ ಸ್ಥಳ ಅದು ವಿಶ್ರಾಂತಿ ಘಾಟ್. ಅಲ್ಲಿ ಕೃಷ್ಣ ಎಲ್ಲಾ ಕಡೆಯಲ್ಲಿ ವಿಹಾರ ಮಾಡಿ ಬಂದ್ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತಿತ್ತಂತ. ಬಂದು ಅಲ್ಲಿ ಕೂತ್ರ ಆನಂದ ಆಗ್ತಿತ್ತು. ಅಂತ ಒಂದು ಸ್ಥಳ ಅದ, ಹೋಗಿ ಬರ್ಬೇಕಲ್ಲೆಲ್ಲ. ಅಲ್ಲಿ ಹೋದ್ರೆ ಆನಂದ. ವಾದರಾಜರು ಯಮುನಾ ನದಿ ದಾರಿಗೆ ಬರ್ತಾ ಮಥುರಾ ಪಟ್ಟಣದ ಒಳಗೆ ಸಂಚಾರ ಮಾಡ್ತಾ ಆ ಘಾಟ್ ಸಿಕ್ತ, ತೀರ್ಥ ಸಿಕ್ತ, ಅಲ್ಲೇ ಕೂತ್ರ ಸ್ವಲ್ಪ ಹೊತ್ತು. ಅವರಿಗೆ ಕಲ್ಪನೆಗೆ ಬಂತು, ಖರೇ ವಿಶ್ರಾಂತಿ ತೀರ್ಥ ಇದು ಅಂತ. ಇಷ್ಟೊತ್ತು ಯಾತ್ರಾ ಮಾಡ್ಕೊಂಡು ಬಂದದ್ದಕ್ಕೂ ಇಲ್ಲಿ ಬಂದ ಕೂಡಲೇ ಮನಸ್ಸಿಗೆ ಆನಂದ ಆದದಕ್ಕೂ ಒಂದಾಯ್ತು ಅಂತಂದ್ರು. ಅವ್ರಂದ್ರು, ಯಾವದಕ್ಕೆ ವಿಶ್ರಾಂತಿ ಇದು ಕೊಡ್ತದಂತ ಈ ಹೆಸರು ಬಂತು ಇದು ತೀರ್ಥಕ್ಕ ಅಂದ್ರ, ಸಂಸಾರ ಸಂಸರಣ ಖೇದ ವಿಭೇದಕಾರಿ ಕಂಸಾರಿ ಸಂಶ್ರಿತ ತಟಿ ಗತ ಚಾರುವಾರಿ ವಿಶ್ರಾಂತಿ ತೀರ್ಥ ಮಮಲಂ ಹರಿಲೋಕವಾಸ ವಿಶ್ರಾಂತಿದಂ ದಿಶತು ನ ಸಕಲೇಪ್ಸಿತಾನಿ. ನೋಡಿದ್ರೆ ಚೆನ್ನಾಗಿ ಹೇಳಿದ್ದಾರೆ. ಸಂಸಾರ ಸಂಸರಣ ಖೇದ ವಿಭೇದಕಾರಿ. ಸಂಸಾರ ಸಂಸರಣ ಖೇದ ವಿಭೇದಕಾರಿ. ಸಂಸಾರ ಅಂದ್ಮೇಲೆ ಹೆಸರಿಗೆ ಸಂಸಾರ ಅಂತದಲ್ಲ, ಹೆಸರೇನು ಅಂದ್ರೆ ವಾದರಾಜರು ಅಂತಾರೆ, ಮೇಲಿಂದ ಮೇಲೆ ಅಸಾರ ಎಲ್ಲಿ ಸುತ್ತುತ್ತಿರ್ತದೋ ಅದೇ ಸಂಸಾರ ಅಂತ. ಸಂಸಾರ ಸಂಸರಣ ಖೇದ, ದುಃಖ ಅತಿ ಹೆಚ್ಚಾಗಿ ಸುತ್ತೋದೇ ಸಂಸಾರದಲ್ಲಂತೆ. ಅದಕ್ಕ ಅದನ್ನ ಸಂಸಾರ ಸಂಸರಣ ಖೇದ, ಅಂಥ ಖೇದವನ್ನ ವಿಭೇದಕಾರಿ, ಅದನ್ನು ಸೀಳಿ ಒಗೆಯುವ ನೀರು ಈ ವಿಶ್ರಾಂತಿ ತೀರ್ಥದ ನೀರಂತ. ಅಷ್ಟೇ ಅಲ್ಲ, ಆ ಶಕ್ತಿ ಯಾಕೆ ಬಂತಿದಕ್ಕೆ ಅಂದ್ರ ಕಂಸಾರಿ ಸಂಶ್ರಿತ ತಟಿ. ಕಂಸಾರಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಆಶ್ರಯ ಪಡದ್ನಂತ. ಅವ ಪಾದ ನೀರಿನೊಳಗೆ ಬಿಟ್ಟು ಹಿಂಗೆ ಹಿಂಗೆ ಮಾಡ್ತಾ ಕೂಡ್ತಿದ್ದಂತ. ಅಲ್ಲಿ ಒಂದು ಕೃಷ್ಣ ಬಹಳ ಕಿರಿಕಿರಿ ಆದ್ರೆ ನದಿ ಹತ್ರ ಹೋಗಿ ಕೂಡ್ತಿರ್ತಾರ ನೋಡ್ರಿ. ದೇವರು ಕಾಲ ನೀರಿನೊಳಗೆ ಬಿಟ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಹೀಗೆ ಕೂತಿರ್ತಿದ್ದಂತ. ಉದ್ದವಾಗಿದ್ದವ ಬಂದ್ರೆ ಮಾತಾಡಿಸ್ಕೊಂಡು ಹರಟೆ ಹೊಡಿಕೊಂಡು ಕೂಡ್ತಿದ್ದಂತ. ಅದಕ್ಕೆ ವಾದರಾಜರಂದ್ರು,
ಕಂಸಾರಿ ಸಂಶ್ರಿತ ತಟಿ ಗತ ಚಾರುವಾರಿ. ಅವನ್ ಪಾದ ಇಲ್ಲಿ ಆಟ ಆಡಿಸಿದಾನೆ ಅಂತದಕ್ಕೆ ಇದಕ್ಕೆ ಮಹತ್ವ ಬಂತು. ವಿಶ್ರಾಂತಿ ತೀರ್ಥ ಮಮಲಂ ಹರಿಲೋಕವಾಸ ವಿಶ್ರಾಂತಿದಂ. ಈ ವಿಶ್ರಾಂತಿ ತೀರ್ಥ ಇದನ್ನ ಆಶ್ರಯಿಸಿದ್ರೆ ಹರಿಲೋಕದಲ್ಲಿ ವಾಸ ಮಾಡುವ ವಿಶ್ರಾಂತಿಯನ್ನು ನಮಗೆ ಇದು ಕೊಡ್ತದ. ಹರಿಲೋಕವಾಸ ವಿಶ್ರಾಂತಿದಂ ದಿಶತು ನ ಸಕಲೇಪ್ಸಿತಾನಿ. ಸಕಲೇಪ್ಸಿತಾನಿ ದಿಶತು, ಎಲ್ಲ ಅಭೀಷ್ಟಗಳನ್ನು ಕೊಡ್ತದೆ ಅಂತ ಅದನ್ನು ಒಂದು ಶ್ಲೋಕ ಅಲ್ಲ 2 ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ರಾಜರಾಜ. ಮಖಕೋಟಿ ಸಹಸ್ರಾಣಾಂ ಮುಖಂ ಲಾನಯತೋ ಮುಹುಃ ಅಘಶ್ರಾಂತಿ ಕರಸ್ಯಾಸ್ಯ ಕಥಂ ವಿಶ್ರಾಂತಿ ತೀರ್ಥತಾ. ಎಂಥ ವಿರೋಧಾಭಾಸ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವರಂದ್ರು 1,000 ಕೋಟಿ ಯಜ್ಞ ಮಾಡಿದ್ರೆ ಏನ್ ಪುಣ್ಯ ಬರಬೇಕು, ವಿಶ್ರಾಂತಿ ತೀರ್ಥದ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಇದೆ ಅಂತ. ಮಖ ಕೋಟಿ ಸಹಸ್ರಾಣಾಂ ಪುಣ್ಯ ಕೊಡ್ತದ, ಅಷ್ಟು ಪುಣ್ಯ ಕೊಡ್ತದ. ಅಘಶ್ರಾಂತಿ ಕರಸ್ಯಾಸ್ಯ. ಪಾದರಾಜರಂದ್ರು ನಿನಗೆ ಯಾಕೆ ವಿಶ್ರಾಂತಿ ತೀರ್ಥ ಅಂತ ಹೆಸರು ಬಂತೋ ಏನೋ ನನಗೆ ಗೊತ್ತಿಲ್ಲ ಅಂದ್ರು ಒಂದ್ಸಲಿ. ಮೊದಲೆಲ್ಲ ವ್ಯಾಖ್ಯಾನ ಮಾಡಿದ್ರು ಕವಿಗಳು. ಈಗ ಯಾಕೆ ಅಘಗಳಿಗೆ ವಿಶ್ರಾಂತಿ ಕೊಡೋಳು ನೀನು, ವಿಶ್ರಾಂತಿ ಅಲ್ಲ ಶ್ರಾಂತಿ, ಅಘಗಳಿಗೆ ಶ್ರಾಂತಿ ಕೊಡೋದು ನೀನು ಅಂದ್ಮೇಲೆ ಶ್ರಾಂತಿ ತೀರ್ಥ ಆಗ್ಬೇಕಾಗಿತ್ತು, ವಿಶ್ರಾಂತಿ ತೀರ್ಥ ಯಾಕಾದಿ? ಹಿಂಗೆ ಚಮತ್ಕಾರ ಮಾಡಿದ್ರು. ಅಘಗಳನ್ನ ಶ್ರಾಂತಿಗೊಳಿಸ್ತಿ ಅಂದ್ಮೇಲೆ ವಿಶ್ರಾಂತಿ ಯಾಕೆ? ಒಂದರ್ಥ. ಮಖಕೋಟಿ 1,000,000 ಯಾಗದ ಫಲ ಕೊಡ್ತಾರೆ. ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಆಗದೆ ಹೋದವರು 1,000,000 ಅಶ್ವಮೇಧ ಯಾಗದ ಪುಣ್ಯ ಕೊಟ್ಬಿಡ್ತಂತೆ. ಬಂದ್ಬಿಟ್ರೆ ಸಾಕಂತ. ಎಷ್ಟು ಪುಣ್ಯ ಕೊಡ್ತದ ನೋಡಿ ವಿಶ್ರಾಂತಿ ತೀರ್ಥ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲಿನ ರಾಜರು ವಿಶ್ರಾಂತಿ ತೀರ್ಥದಿಂದ ಮುಂದೆ ವೃಂದಾವನಕ್ಕೆ ಬಂದರು. ವೃಂದಾವನಕ್ಕೆ ಬಂದಾಗಂತೂ ರಾಜರಿಗೆ ಅಲ್ಲಿದ್ದ ಲತಾ ಮಂಟಪ, ಅಲ್ಲಿದ್ದ ಗಿಡ ಮರ ಹೂವು ಬಳ್ಳಿ ಎಲ್ಲ ಕಾಣಿಸ್ತಾ ಕೃಷ್ಣನು ಕಣ್ಣಂತ. ಏನ್ ಪುಣ್ಯ ಮಾಡ್ಯಾರ ಇವೆಲ್ಲ ಅಂದವ, ಏನ್ ಪುಣ್ಯ ಮಾಡ್ಯಾವ ಅಂತ. ವಾದರಾಜ ಮಾತು ನೋಡ್ರಿ ಹೇಗಿದೆ. ಬಳ್ಳಿ ಅದನ್ನು ಮುಟ್ಟ್ಯಾನ, ಗಿಡ ಮುಟ್ಟ್ಯಾನ, ಹಣ್ಣು ಮುಟ್ಟ್ಯಾನ, ಹೂ ಮುಟ್ಟ್ಯಾನ, ಅವ ಮುಟ್ಟ್ಯಾನ ಅಂತ ಹೇಳಿ ಇಷ್ಟ ಆಗ್ಯದ ಅಂತಂದ್ರ. ಯತ್ ಸಂಪರ್ಕಾತ್ ಪ್ರಿಯಾಸನ್ ಅಂತ ಶ್ರುತಿ ಹೇಳೋದಿಲ್ವೇ? ಯತ್ ಕುಂಜಾಭುರವೈರಿ ಸಂಗತವಧೂ ಕ್ರೀಡೆ ನೋಡಿ, ಅವರೇ ಹೇಳ್ತಾರೆ ವಧೂ ವಿಕ್ರೀಡನೈರ್ವಾಸಿತಾ ಯತ್ ಸಂಜಾತ ಸುರದ್ರುಮೌಘಮಹಸಾ ವ್ಯುದ್ಯೋತಿತಾಶಾ ಮುಖಂ ಯತ್ ಪಾಥ ಸುರಸಿಂಧು ಸಿಂಧುಮಹಿತಂ ಯತ್ರಾಖಿಲೈರ್ಲಕ್ಷಿತಂ ಶ್ರುತ್ಯಂತಾಂತರಿತಂ ಮಹಾಪರಮೋ ವೃಂದಾವನಂ ಪಾವನಂ. ವೃಂದಾವನದ ವರ್ಣನೆ ಮಾಡ್ತಾರೆ. ನಾವೆಲ್ಲ ವೃಂದಾವನ, ಅಯೋಧ್ಯ, ನೈಮಿಷಾರಣ್ಯ, ಹಸ್ತಿನಾವತಿ, ಅಲ್ಲಿದ ಕುರುಕ್ಷೇತ್ರ, ಆ ಕುರುಕ್ಷೇತ್ರದಿಂದ ರಾಜರು ಶಂಬಲ ಅಂತ ಕ್ಷೇತ್ರ ಷಟ್ಪ್ರಯಾಗಕ್ಕೆ ಹೋಗಿ ಆಮೇಲೆ ಬದ್ರಿ ಯಾತ್ರೆ ಮಾಡಿದ್ದಾರೆ, ಬದ್ರಿಗೆ ಹೋಗಿದ್ದಾರೆ. ಆದ್ದರಿಂದ ನಾಳೆ ನಾವು ಕೂಡ ಬದ್ರಿ ಯಾತ್ರೆ ತನಕ ಹೋಗೋ ಪ್ರಯತ್ನ ಮಾಡೋಣ. ಇವತ್ತು ವಿಶ್ರಾಂತಿ ತೀರ್ಥಕ್ಕೆ ಉಪನ್ಯಾಸದ ವಿಶ್ರಾಂತಿಯನ್ನು ಹೇಳ್ತಾ ರಾಜರ ಆರಾಧನೆಯ ಪರ್ವಕಾಲ. ಆದ್ದರಿಂದ ನಾಳೆ ದಿವಸ ಪ್ರತಿ ವರ್ಷದಂತೆ ನವರತ್ನಾಚಾರ್ಯರು ಬಹಳ ಶ್ರದ್ಧೆಯಿಂದ ಜ್ಞಾನ ಕಾರ್ಯದೊಂದಿಗೆ ರಾಜರ ಆರಾಧನಾ ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಎಲ್ಲ ಭಗವದ್ಭಕ್ತರು ಕೂಡ ಬೆಳಗ್ಗೆ ಪಂಚಾಮೃತ ಹಾಗೂ ಇನ್ನಿತರ ಕಾರ್ಯ 10:30 11 ಗಂಟೆಗೆ ನಾಳೆ ಮುಂದಿನ ವೆಂಕಟೇಶ್ ಮಹಾತ್ಮ್ಯ ಆದಿತ್ಯ ಪುರಾಣದಲ್ಲಿ ಬಂದ ಮಹಿಮೆಯ ಶ್ರವಣ, ತೀರ್ಥ ಪ್ರಬಂಧದಲ್ಲಿ ಬಂದಂತಹ ಈ ಮುಂದಿನ ಭಾಗ, ಅದು ಬದ್ರಿ ಯಾತ್ರೆ ತನಕ ಕರ್ಕೊಂಡು ಹೋಗ್ಬೇಕು, ಅದು ಅವರೇ ಕರ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟು ಎಷ್ಟಾಗ್ ಬರೀ ಬದ್ರಿ ಅಂತಲ್ಲ, ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಶ್ಲೋಕಗಳನ್ನು ನೋಡ್ತಾ ನೋಡ್ತಾ ನಾವು
ಯಾಕಂದ್ರೆ ಇದು ಖರ್ಚಿಲ್ಲದ ಯಾತ್ರೆ ಆದ್ರಿಂದ ಮತ್ತೊಂದು ಸೀಟಿಗೆ ಇಷ್ಟು ಅಂತ ನಾವು ಹೇಳಿದ್ರೆ ಯಾರೂ ಬರ್ತಿರ್ಲಿಲ್ಲ. ಇದು ಸೀಟಿಗೆ ಹಾಕ್ಲಿಲ್ಲ, ಬೆಳಗ್ಗೆ ಒಂದು ಹೊತ್ತು ಊಟ ಅಂತ ಹಾಕ್ಲಿಲ್ಲ, ಸಾಯಂಕಾಲ ಮಾತ್ರ ಟಿಫಿನ್ ಅಂತ ಹಾಕ್ಲಿಲ್ಲ. ಅಂದ್ರೂ ನವರತ್ನಾಚಾರ ನಾ ಯಾತ್ರಾ ಮಾಡಿಸ್ತೇನೆ ಬರ್ರಿ ಅಂತ ಎಲ್ಲರನ್ನ ದೇವಸ್ಥಾನಕ್ಕೆ ಕರೆಸಿದ. ಇದೆಲ್ಲ ಪುಣ್ಯ ಅವ್ರಿಗೆ ಬರ್ತದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನಾಳೆ ತೀರ್ಥಯಾತ್ರೆಯನ್ನು ಮಾಡೋ ಪ್ರಯತ್ನ, ಅದು ರಾಜರ ಜೊತೆಯಲ್ಲಿ ಮಾಡಿದ ಭಾಗ್ಯ. ವಾದರಾಜರ ಶ್ಲೋಕ, ಅವರ ಗ್ರಂಥ, ಅವುಗಳ ಪಠಣ, ಅವುಗಳಲ್ಲಿರುವ ಪ್ರಾಸ, ಅವುಗಳ ರಾಗ, ಅವುಗಳಲ್ಲಿರೋ ಅರ್ಥ, ಅವನ್ ಚಿಂತನೆ ಮಾಡ್ತಾ ಇರೋದೇ ದೊಡ್ಡ ಭಾಗ್ಯ. ಹಾಗಾಗಿ ಅದನ್ನ ಚಿಂತನೆ ಮಾಡ್ತಾ ಮಾಡ್ತಾ ಯಾತ್ರೆ ಮುಂದುವರಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಎಲ್ಲರೂ ಕೂಡ ನಾಳೆ 10-11 ಗಂಟೆಗೆ ಅನುವಾದದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಂತರ ತೀರ್ಥ ಪ್ರಸಾದದ ವ್ಯವಸ್ಥೆ, ಅದಕ್ಕೂ ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.